ಕತ್ತಲು ಎಂಥದ್ದು ಅಂದರೆ, ಕತ್ತಲು ಬಂದರೆ ಬೆಳಕು ಕಾಣುವುದಿಲ್ಲ, ಅಂಥ ಕತ್ತಲದು. ಒಳಗಿನಿಂದ ಸೂರ್ಯಮಂಡಲ, ಉದಿಸುವ ಸೂರ್ಯಮಂಡಲದಂಥ ಬೆಳಕು ನಿನ್ನ ಹೃದಯದಲ್ಲಿ ಇದೆ. ಭಗವಂತನ ರೂಪ. ಭಗವಂತನ ರೂಪ ಯಾಕಪ್ಪ? ನಿನ್ನ ರೂಪವೇ ಬೆಳಕಿನ ಪುಂಜ, ಜೀವಸ್ವರೂಪವೇ ಬೆಳಕಿನ ಪುಂಜ. ಆ ಬೆಳಕು ಇದ್ದು ನೀನು ಕತ್ತಲು 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 ಅಂತ ಟಾರ್ಚ್ ಹುಡುಕ್ತಾ ಇದ್ದಿ. ಅಂದರೆ ಬೆಳಕನ್ನೂ ಕಾಣದಂತೆ ಮಾಡುವ ಒಂದು ಕತ್ತಲು ಇದೆ ಅಂತಾಯಿತು. ಅದು ಒಳಗಿನ ಕತ್ತಲು. ಆ ಕತ್ತಲನ್ನು ಹೋಗಲಾಡಿಸುವ ಪ್ರಯತ್ನ ಮಾಡದೆ ಬೆಳಕು ಇದ್ದದ್ದೂ ಕಾಣುವುದಿಲ್ಲ. ತರುಣಾರ್ಕ ಸವರ್ಣಂ ಅಜಸ್ಯ ಹರೇಹೇ. ಹುಟ್ಟು ಇರದ ಭಗವಂತ, ಸ್ವರೂಪಾನಂದಮಯನಾದ ಭಗವಂತ, ಎಲ್ಲಕ್ಕಿಂತ ಹಿರಿದಾದ ಭಗವಂತ, ನಿರ್ಮಲನಾದ ಭಗವಂತ, ಸೂರ್ಯನ ಉದಿಸುವ ಸೂರ್ಯನಂತೆ ಪ್ರಕಾಶಮಾನನಾದ ಭಗವಂತ ಅಂತ. ಇದೆಲ್ಲ ಅವರು ಈ ವಿಶೇಷಗಳು ಯಾಕೆ ಕೊಟ್ಟದ್ದು ಅಂದರೆ, ಮನಸ್ಸು ನಿರ್ಮಲವಾದಾಗ, ಮನಸ್ಸಿನಲ್ಲಿ ಧ್ಯಾನ ಮಾಡುವಾಗ ಕಾಣುವ ಆಸ್ಪೆಕ್ಟುಗಳು. ವಿಮಲಂ, ಅತ್ಯಂತ ಸ್ವಚ್ಛವಾದ ಬೆಳಕಾಗಿ ಕಾಣ್ತದೆ ಅದು. ಆಮೇಲೆ ಪರಮಂ, ಎಲ್ಲ ಬೆಳಕುಗಳಿಗಿಂತಲೂ ಹೆಚ್ಚು ಮಿಗಿಲಾದ ಬೆಳಕಾಗಿ ಕಾಣುತ್ತದೆ ಅದು. ಅದನ್ನೇ ದಿವಿ ಸೂರ್ಯ ಸಹಸ್ರಸ್ಯ ಅಂತ ಗೀತಾದಲ್ಲಿ ಹೇಳಿದ್ದು. 1000 ಸೂರ್ಯರು ಉದಿಸಿದರೆ ಎಂಥ ಪ್ರಕಾಶವೋ ಅಂಥ ಪ್ರಕಾಶವನ್ನು ಒಳಗಿನಿಂದ ಧ್ಯಾನದಲ್ಲಿ ಕಾಣುವುದು ಸಾಧ್ಯವಾಗ್ತದೆ. ಆ ಬೆಳಕು ಎಲ್ಲ ಬೆಳಕಿಗಿಂತ ಮಿಗಿಲಾದ ಬೆಳಕು, ಅತ್ಯಂತ ಸ್ವಚ್ಛವಾದ ಬೆಳಕು. ಆಮೇಲೆ ಸ್ವರತಂ, ಆನಂದಮಯವಾದ ಬೆಳಕು ಅದು. ಈಗ ಬೆಳಕಿನಲ್ಲಿ ಎಲ್ಲ ಬೆಳಕು ಆನಂದವನ್ನೇ ಕೊಡುತ್ತೆ ಅಂತ ನಿಯಮ ಇಲ್ಲ, ಮತ್ತು ಯಾವ ಬೆಳಕು ಆನಂದ ರೂಪ ಅಲ್ಲ. ಆನಂದ, ನಾವು ಬೆಳಕು ಬಂತು ಅಂದರೆ ಕತ್ತಲಲ್ಲಿ ಕೂತವರಿಗೆ ಒಮ್ಮೆ ದೀಪ, ಇಲೆಕ್ಟ್ರಿಸಿಟಿ ಆಫ್ ಮತ್ತು ಕರೆಂಟ್ ಬಂತು ಅಂತಂದರೆ ಒಂದು ಸರ್ತಿ ಆನಂದ ಆಗುತ್ತೆ, ಆನಂದವನ್ನು ಕೊಡ್ತವೆ. ಆದರೆ ಎಲ್ಲ ಬೆಳಕು ಆನಂದವನ್ನು ಕೊಡುವಂಥದ್ದಲ್ಲ. ಬೆಳಕು ಆನಂದವನ್ನೂ ಕೊಡ್ತದೆ, ಬೆಳಕು ದುಃಖವನ್ನೂ ಕೊಡ್ತದೆ. ಕಳ್ಳರಿಗೆ ಕಾಕರಿಗೆ ಬೆಳಕು ದುಃಖವನ್ನೂ ಕೊಡುತ್ತೆ. ಅವ್ರಿಗೆ ಯಾವಾಗ ರಾತ್ರಿ ಆಗುತ್ತೆ ಅಂತ ಕಾಯ್ತಾರೆ, ಅವ್ರು ಯಾವಾಗ ಕತ್ತಲಾಗುತ್ತೆ ಅಂತ. ಅದು ಒಂದೇ ಅಲ್ಲ, ಎಲ್ಲರಿಗೂ ಬೆಳಕು ಅದು ಒಂದು ಡಿಸ್ಟೆನ್ಸ್ನಲ್ಲಿ ಆನಂದವನ್ನು ಕೊಡುತ್ತೆ. ನೀವು ಆ ಲೈಟನ್ನು ಫೋಕಸ್ ಮಾಡಿ ಕಣ್ಣಿನ ಹತ್ತಿರ ಹಿಡಿದರೆ ಅದು ಜ್ಞಾನವನ್ನು ಕೊಡುವುದಿಲ್ಲ, ಆನಂದವನ್ನು ಕೊಡುವುದಿಲ್ಲ, ಏನನ್ನೂ ಕಾಣದ ಹಾಗೆ ಮಾಡುತ್ತೆ, ದುಃಖವನ್ನು ಕೊಡುತ್ತೆ. ಮತ್ತು ಅದನ್ನು ಮುಟ್ಟಿಬಿಟ್ರೆ ಕೈ ಸುಟ್ಟುಕೊಳ್ತೇವೆ ನಾವು. ಹಾಗೆ ಬೆಳಕು ಆನಂದಮಯವೂ ಅಲ್ಲ, ಆನಂದಪ್ರದವೂ ನಿಯತವಾಗಿ ಆನಂದಪ್ರದ ಅಲ್ಲ. ಇದು ಸ್ವರತಂತ, ಇದು ಆನಂದಮಯವಾದ ಬೆಳಕು. ಮತ್ತು ಅದನ್ನು ಕಾಣುವಾಗ ಕೇವಲ ಆನಂದಮಯವಾದ ಸ್ಥಿತಿ. ಧ್ಯಾನದಲ್ಲಿ ಆ ಬೆಳಕನ್ನು ಕಾಣ್ತಾ ಇರುವಷ್ಟು ಕಾಲ ಅತ್ಯಂತ ಆನಂದಮಯವಾದ ಸ್ಥಿತಿ. ಹೀಗೆ ಧ್ಯಾನದಲ್ಲಿ ಕಾಣುವುದನ್ನು ಅಲ್ಲಿ ವಿಶೇಷವಾಗಿ ಕೊಟ್ಟರು. ವಿಮಲಂ ಹಿ ಪದಂ ಪರಬಂ ಸ್ವರತಂ ತರುಣ ಅರ್ಕ ಸವರ್ಣಂ. ಆ ಬೆಳಕು ಕಾಣುವಂಥದ್ದು ಉದಿಸುವ ಸೂರ್ಯನಂತೆ. ಉದಿಸುವ ಸೂರ್ಯನಂತೆ ಅನ್ನುವುದರಲ್ಲಿ ಅದು ನಸುಗೆಂಪು ಅನ್ನುವುದು ಒಂದು. ಮತ್ತೊಂದು ಏನು ಅಂತಂದರೆ, ಸೂರ್ಯನಿಗಿಂತಲೂ ಹೆಚ್ಚು ಪ್ರಕಾಶ ಇದ್ದರೂ ಕೂಡ ಅದು ಉದಿಸುವ ಸೂರ್ಯನಂತೆ ಇದೆ. ಕಾರಣ ಏನು ಅಂದರೆ, ಉದಿಸುವ ಸೂರ್ಯನನ್ನು ಯಾರೂ ನೋಡಬಹುದು, ಆದರೆ ಮಧ್ಯಾಹ್ನದ ಸೂರ್ಯನಲ್ಲಿ ಪ್ರಕಾಶ ಹೆಚ್ಚಿದೆ, ಅದನ್ನು ನೋಡುವುದಕ್ಕಾಗುವುದಿಲ್ಲ. ಇದೂ ಕೂಡ ಈ ದೃಷ್ಟಾಂತದ ಉದ್ದೇಶ. ಉದಿಸುವ ಸೂರ್ಯನಂತೆ ತುಂಬ ಅದು ಪ್ರೇಕ್ಷಣೀಯವಾದಂಥ ಬಣ್ಣ ಅಂತ. ಅಷ್ಟು ಪ್ರಕಾಶ ಇದ್ದರೂ ಕಣ್ಣು ಕುಕ್ಕುವಂಥದ್ದಲ್ಲ. ಅದನ್ನು ನೋಡಲಿಕ್ಕೆ ಎಷ್ಟು ಹೊತ್ತು ನೋಡಿದರೂ ಏನೂ ಕೂಡ ಆಯಾಸ ಅಥವಾ ವೇದನೆ ಕಣ್ಣಿಗೆ ಆಗುವುದಿಲ್ಲ, ಅಂಥ ರೂಪ ಅದು ಅಂತ. ಅಲ್ಲ, ನೀವು ಈಗ ಉದಿಸುವ ಸೂರ್ಯನಂತೆ ಅಂತಲೇ ಯಾಕೆ ಹೇಳಬೇಕು? ಕಂತುವ ಸೂರ್ಯನಂತೆ ಬಣ್ಣ ಅಂತ ಯಾಕೆ ಹೇಳಬಾರದು? ಎರಡು ಒಂದೇ ಅಲ್ಲೋ ಬಣ್ಣ. ಕಂತುವಾಗಲೂ ಅದೇ ಬಣ್ಣ, ಉದಿಸುವಾಗಲೂ ಉದಿಸು ಬಣ್ಣ. ಆದರೆ ನಾವು ಭಗವಂತನನ್ನು ಚಿಂತನೆ ಮಾಡ್ತಾ ಇರೋದು. ಕಂತುವ ಸೂರ್ಯ ಅಂದರೆ ಡಿಕ್ಲೈನಿಂಗ್. ಆದ್ದರಿಂದ ಭಗವಂತನಲ್ಲಿ ಕಂತುವ ಸೂರ್ಯನನ್ನು ಯಾಕೆ ಯೋಚನೆ ಮಾಡ್ತೀರಿ? ಉದಿಸುವ ಸೂರ್ಯ ಅಂದರೆ ಅದು ಮತ್ತೆ ಹೆಚ್ಚು ಹೆಚ್ಚು ಬೆಳಗುವ ಸೂರ್ಯ, ಇದು ಬೆಳಕನ್ನು ಕಳಕೊಳ್ಳುವ ಸೂರ್ಯ. ಅದರಿಂದ ಯಾವ ಕಾಲಕ್ಕೂ ಬಣ್ಣ ಒಂದೇ. ಅದು ಉದಿಸುವ ಮತ್ತು ಕಂತುವ ಸಮಯದಲ್ಲಿ ಸೂರ್ಯನೇ ಬಣ್ಣ ಒಂದೇ. ಕಂತುವ ಸೂರ್ಯನಂತೆ ಅಂತ ಮಾತ್ರ ಧ್ಯಾನ ಮಾಡಿಬಿಡಿ ಅಂತ. ಅದು ಕಾಣುವಾಗ ಕಂತುವ ಸೂರ್ಯನ ಹಾಗೆ ಕಾಣುವುದಿಲ್ವೇನೋ ಅಂತ. ಕಾಣುವುದು ಬಣ್ಣ ಒಂದೇ ಹೌದು, ಆದರೆ ಸಿಮಿಲಾರಿಟಿ ಕೊಡುವಾಗ ಯಾವಾಗಲೂ ಬೆಳಕು ಹೆಚ್ಚು ಮತ್ತೆ ಉಜ್ವಲವಾಗುವ ಬೆಳಕನ್ನು ಚಿಂತಿಸಬೇಕು ಹೊರತು ಕಂತುವ ಬೆಳಕನ್ನು ಚಿಂತಿಸಬಾರದು. ಅದಕ್ಕೋಸ್ಕರ ಯಾವತ್ತೂ ಕೂಡ ಅಸ್ತಂಗತನಾಗುವ ಸೂರ್ಯನಂತೆ ಬಣ್ಣ ಇರುವ ಭಗವಂತನನ್ನು ಚಿಂತನೆ ಮಾಡು ಅಂತ ಹೇಳುವುದಿಲ್ಲ ಅವರು. ಉದಿಸುವ ಸೂರ್ಯನಂತೆ ಚಿಂತನೆ. ಈಗ ಹಾಗಾದರೆ ಭಗವಂತನ ಚಿಂತನದಲ್ಲಿ ಹೇಗೆ ಕಾಣುತ್ತೆ ಅನ್ನೋದು ಗೊತ್ತಾಯಿತು. ಅದು ಕಾಣಬೇಕಾಗಿದ್ದರೆ ಮನಸ್ಸು ಸ್ವಚ್ಛವಾಗಬೇಕು, ಮನಸ್ಸನ್ನು ತೊಳೆಯೋ ಕೆಲಸ ಮಾಡಬೇಕು ಅಂತ. ಅದು ಯಾವುದಾದ್ರೂ ಸೋಪ್ ಇದ್ದರೆ ಹೇಳ್ರಿ,
ನಮಗೆ ಮೈ ತೊಳೆಯೋ ಸೋಪು ಗೊತ್ತಿದೆ, ಮನಸ್ಸು ತೊಳೆಯೋ ಸೋಪ್ ಯಾವುದಾದ್ರೂ ಇದ್ದರೆ ತಂದು ಕೊಡ್ರಿ, ಯಾವುದಾದ್ರೂ ಒಂದು ಕಂಪನಿಯವರು ಮಾಡಿದ್ದಿದ್ದರೆ. ಮನಸ್ಸು ತೊಳೆಯುವುದಕ್ಕೆ ಏನು ಮಾಡಬೇಕು? ಅದಕ್ಕೆ ಅವರು ಹಿಂದೆ ಹೇಳಿದ್ದು ವೈದಿಕಮಸ್ತಿ ವಚಃ ಅಂತ. ಮನಸ್ಸನ್ನು ನಾನು ಹಿಂದೆ ಹೇಳಿದೆ, ಮನಸ್ಸು ಯಾವುದನ್ನು ಅದಕ್ಕೆ ನಾವು ಕೊಟ್ಟೆವೋ ಅದಕ್ಕೆ ಅಂಟಿಕೊಳ್ತದೆ, ಅದರ ಸ್ವಭಾವ ಹಾಗೆ. ಯಾವ ವಿಷಯವನ್ನು ಕೊಟ್ಟರೆ ಅದಕ್ಕೆ ಅಂಟಿಕೊಳ್ತದೆ. ಆದ್ದರಿಂದ ನಾವು ಯಾವ ಅಭ್ಯಾಸ ಮಾಡಿದೆವೋ ಅದಕ್ಕೆ ಬಾಲ್ಯದಿಂದ ಮಕ್ಕಳಿಗೆ ಒಳ್ಳೆಯ ವಿಷಯದಲ್ಲಿ ಅಭ್ಯಾಸ ಕೊಡಬೇಕು ಅಂತ ಹೇಳೋದು. ಅದಕ್ಕೆ ಬಾಲ್ಯದಿಂದ ಟ್ರೈನ್ ಮಾಡಿದರೆ ಮನಸ್ಸು ಅದಕ್ಕೆ ಅಂಟಿಕೊಳ್ಳುತ್ತದೆ. ಮಕ್ಕಳಿಗೆ ಗೊತ್ತಿಲ್ಲ ಯಾವುದು ಒಳ್ಳೆಯದು, ಯಾವುದನ್ನು ತಾವು ಮನಸ್ಸಿಗೆ ತುಂಬಿಸಿಕೊಳ್ಳಬೇಕು ಅಂತ ಅನ್ನೋದು ಮಕ್ಕಳಿಗೆ ಗೊತ್ತಿಲ್ಲ. ಗೊತ್ತಿದ್ದವರು ಮಕ್ಕಳಿಗೆ ಅದನ್ನು ತುಂಬಿದರೆ ದೊಡ್ಡದಾದಾಗ ಅದು ಬದಲಾಗುವುದಿಲ್ಲ. ಅದನ್ನ ಬಾಲ್ಯದಲ್ಲಿ ಹೇಗೆ ಟ್ರೈನ್ ಮಾಡಿದೆವೋ ಹಾಗೆ ಮನಸ್ಸು ಬೆಳಕೊಂಡು ಹೋಗುತ್ತೆ. ಮತ್ತೆ ಅವನು ತುಂಬ ಬೆಳೆದು ದೊಡ್ಡವನಾದ ಮೇಲೆ, ವಿದ್ವಾಂಸನಾದ ಮೇಲೆ ಏನು ಲಾಜಿಕ್ ಮಾಡಿದರೂ ಆ ಬಾಲ್ಯದಲ್ಲಿ ತುಂಬಿದ್ದು ಹೋಗುವುದಿಲ್ಲ. ಅದರಿಂದ ನಾವು ಶುದ್ಧವಾದ ವಿಚಾರಗಳನ್ನು ಮನಸ್ಸಿನಲ್ಲಿ ತುಂಬಲಿಕ್ಕೆ ಬಾಲ್ಯದಿಂದ ಪ್ರಯತ್ನ ಮಾಡುವುದು ಮನಸ್ಸನ್ನು ತೊಳೆಯುವಂಥ ವಿಧಾನಗಳಲ್ಲಿ ಒಂದು. ಆಮೇಲೆ ನಿರಂತರ ಶುದ್ಧವಾಗುವುದು, ತೊಳೆಯುವುದು ಅಂದರೆ ಏನು? ಒಳಗಿರುವ ಕತ್ತಲು ಅಥವಾ ಕೊಳೆ ಅಂದರೆ ಏನು? ರಜಸ್ಸು ತಮಸ್ಸು ಅಲ್ವಾ? ರಜೋಗುಣ ತಮೋಗುಣ. ಈ ರಜೋಗುಣ ತಮೋಗುಣ ಮತ್ತು ಸತ್ವಗುಣಗಳು ನಮ್ಮ ಮನಸ್ಸಿನ ಮೇಲೆ ಇರುವಂಥ 3 ಗುಣಗಳು. ಅದು ಶುದ್ಧವಾದಾಗ ಕೇವಲ ಸತ್ವಗುಣವನ್ನು ಒಳಗೆ ತುಂಬಿಸಿಕೊಳ್ಳುತ್ತೆ. ಅದು ಅಶುದ್ಧವಾದಾಗ ರಜೋಗುಣ ತಮೋಗುಣಗಳು ತುಂಬಿಕೊಳ್ತವೆ, ಸತ್ವಗುಣ ಹಿಂದೆ ಸರಿಯುತ್ತೆ. ಯಾವ ರೀತಿ ಮನಸ್ಸು ಯೋಚನೆ ಮಾಡಿದರೆ ಅದು ರಜೋಗುಣದಿಂದ, ಯಾವ ರೀತಿ ಮನಸ್ಸು ಯೋಚನೆ ಮಾಡಿದರೆ ಅದು ತಮೋಗುಣದಿಂದ, ಯಾವ ರೀತಿ ಯೋಚನೆ ಮಾಡಿದರೆ ಅದು ಸತ್ವಗುಣದಿಂದ ಅನ್ನೋದನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಬೇಕಾದಂಥ ವಿಧಾನಗಳಿವೆ. ಸತ್ವ ಅನ್ನೋದು ಯಾವಾಗಲೂ ಬೆಳಕು, ರಜಸ್ಸು ಅನ್ನೋದು ಹೊಗೆ, ಮತ್ತು ತಮಸ್ಸು ಅನ್ನೋದು ಕಟ್ಟಿಗೆ. ತಮಸ್ಸು ಕಟ್ಟಿಗೆ ಇದ್ದಾಗ 3 ಒಟ್ಟಿಗೆ ಇರೋದು ನೋಡಿ. ಕಟ್ಟಿಗೆ, ಹೊಗೆ, ಬೆಂಕಿ 3 ಒಟ್ಟಿಗೆ ಇರೋದು. ಬೆಂಕಿ ಅನ್ನುವುದು ಸತ್ವ, ಅದರಲ್ಲಿರುವ ಹೊಗೆ ಎನ್ನುವುದು ರಜಸ್ಸು, ಕಟ್ಟಿಗೆ ಅನ್ನೋದು ತಮಸ್ಸು. ಆ ಕಟ್ಟಿಗೆ ಎನ್ನುವ ತಮೋಗುಣವನ್ನು ಸುಟ್ಟೇ ಸತ್ವಗುಣದ ಬೆಳಕು ಬರಬೇಕು. ಸರಿ ಬೆಂಕಿ ಹಿಡಿಯದೇ ಇದ್ದರೆ ಒಂದೋ ಹೊಗೆ, ಬೆಂಕಿ ಆರಿದರೆ ಬರೀ ಕಟ್ಟಿಗೆ. ನಮ್ಮಲ್ಲಿ ಏನಾಗಿದೆ ಅಂದರೆ ಒಂದೋ ಕಟ್ಟಿಗೆ ಒಂದೋ ಹೊಗೆ, ಬೆಂಕಿ ಉರಿಯುತ್ತಾ ಇಲ್ಲ. ಯಾಕಂದ್ರೆ ನಾವು ಡಿಪೋದಿಂದ ತಂದು ಹಸಿ ಕಟ್ಟಿಗೆ ಸ್ವಾಮಿ, ಅದು ಬೆಂಕಿ ಏನು ಮಾಡಿದ್ರು ಉರಿಯೋದಿಲ್ಲ. ಅದು ಬರೀ ಹೊಗೆ ಆಡ್ತಾ ಇದೆ, ಬೆಂಕಿ ಹಚ್ಚಿದರೂ ಹೊಗೆ ಆಡೋ. ಹೀಗೆ ಒಂದೋ ತಮಸ್ಸು ಒಂದೋ ಹೊಗೆ ಆಟ, ರಜಸ್ಸು ಹೊರತು ಸತ್ವ ಒಳಗೆ ಕೆಲಸ ಮಾಡ್ತಾ ಇಲ್ಲ. ಅದಕ್ಕೆ ಏನು ಮಾಡಬೇಕು ಅಂದರೆ ಸಾತ್ವಿಕವಾದ ವಿಷಯಗಳನ್ನು ಸದಾ ಕೇಳ್ತಾ ಇರಬೇಕು, ಸಾತ್ವಿಕವಾದ ಆಹಾರವನ್ನು ಸದಾ ಉಣ್ತಾ ಇರಬೇಕು. ಇಂಥ ಆಹಾರವನ್ನೇ ಉಣ್ಣಬೇಕು, ಇಂಥದ್ದೆಲ್ಲ ತಿನ್ನಬಾರದು ಅಂತೆಲ್ಲ ಲಿಸ್ಟ್ ಮಾಡಿದಾರಲ್ಲ ಪ್ರಾಚೀನರು. ಯಾಕೆ? ಅವರಿಗೆ ಏನು ತಿಂದರೆ ಅವ್ರಿಗಂಟು ಹೋಗೋದೇನು? ನಾವು ಏನು ತಿಂದರೆ ಅವರಿಗೇನಪ್ಪ, ಇನ್ನೊಂದೇ ಇದನ್ನು ತಿನ್ನಬೇಡಿ ಅಲ್ಲ. ದೇಹದ ಆರೋಗ್ಯಕ್ಕೆ ದೇಹಕ್ಕೆ ಆರೋಗ್ಯಕ್ಕೆ ಒಳ್ಳೆಯದಾದ್ದನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ ಶಾಸ್ತ್ರಗಾರ ಕೆಲವು. ದೇಹದ ಆರೋಗ್ಯಕ್ಕೆ ಒಳ್ಳೆಯದು, ಆದರೆ ತಿನ್ನಬಾರದು. ಅದು ಯಾಕೆ ಹೇಳ್ತಾರೆ? ಹಾಗಾದರೆ ದೇಹದ ಆರೋಗ್ಯಕ್ಕೆ ಒಳ್ಳೆಯದಾದ್ದನ್ನು ಯಾಕೆ ತಿನ್ನಬಾರ್ದು? ಆರೋಗ್ಯ ಬರೇ ದೇಹದ ಆರೋಗ್ಯ ಇದ್ದರೆ ಸಾಲದು, ಬುದ್ಧಿಗೂ ಆರೋಗ್ಯ ನೆಟ್ಟಗಿರಬೇಕು. ಬುದ್ಧಿಯ ಆರೋಗ್ಯ ನೆಟ್ಟಗಿಲ್ಲದೆ ದೇಹದ ಆರೋಗ್ಯ ಚೆನ್ನಾಗಿದ್ದರೆ ಅವನು ಸಮಾಜಕ್ಕೆ ಅಪಾಯಕಾರಿ ವಸ್ತು ಆಗ್ತಾನೆ. ಯಾಕಂದರೆ ಬುದ್ಧಿ ನೆಟ್ಟಗಿಲ್ಲ, ದೇಹ ಗಟ್ಟಿ ಇದೆ, ಏನು ಮಾಡ್ಬೋದು. ಅದರಿಂದ ಬುದ್ಧಿಯ ಆರೋಗ್ಯ ಸರಿಯಿಲ್ಲದ ದೇಹದ ಆರೋಗ್ಯ ಅದು ಇಂಬ್ಯಾಲೆನ್ಸ್. ಒಂದು ಬ್ಯಾಲೆನ್ಸಿಂಗ್ ಆಫ್ ಮೈಂಡ್ ಆ್ಯಂಡ್ ಬಾಡಿ, ಇದು ಎರಡರ ಬ್ಯಾಲೆನ್ಸಿಂಗ್ ತೀರಾ ಅಗತ್ಯ. ಇವತ್ತಿನ ವೈದ್ಯಶಾಸ್ತ್ರ ಅದರ ಬಗ್ಗೆ ಏನೂ ಹೇಳೋದಿಲ್ಲ. ಯಾಕೆಂದರೆ ಅವ್ರದ್ದು ಮೆಡಿಕಲ್ ಸೈನ್ಸ್ ಬೇರೆಯೇ, ಸೈಕಾಲಜಿ ಸೈಕೋಥೆರಪಿ ಬೇರೆ, ಅದಕ್ಕೆ ಸಂಬಂಧ ಇಲ್ಲ. ಮೆಡಿಕಲ್ ಸೈನ್ಸಲ್ಲಿ ಮದ್ದು ಕೊಟ್ಟರು, ಕಳಿಸಿದರು. ಆಮೇಲೆ ಸೈಕೋಥೆರಪಿ ಹತ್ರ ಹೋದಗಳು ಅವರು ಸೈಕೋಥೆರಪಿ ಮಾಡಿ ಅವರು ಒಂದಿಷ್ಟು ಗುಳಿಗೆ ಕೊಟ್ಟರು. ಇದು ಎರಡು ಇಂಡಿಪೆಂಡೆಂಟಾಗಿ ಬೆಳೆಯಿತು. ಪ್ರಾಚೀನ ಹೇಳಿದರು, ನಿನ್ನ ಆಹಾರ ದೇಹದ ಆರೋಗ್ಯಕ್ಕೆ ಮಾತ್ರ ಅಲ್ಲ, ಬುದ್ಧಿಯ ಆರೋಗ್ಯಕ್ಕೂ ನೆಟ್ಟಗಾಗುವಂಥ ರೀತಿಯ ಆಹಾರವನ್ನು ತೆಗೆದುಕೋ. ನಾವು ಉಂಡ ಆಹಾರ ಅದು 3 ವಿಭಾಗವಾಗಿ ಅದರ ಅತ್ಯಂತ ಸೂಕ್ಷ್ಮವಾದ ಅಂಶ ಬ್ರೈನ್ ಸೆಲ್ಸಿಗೆ ಹೋಗೋದು. ಅದರಿಂದ ಆಹಾರದ ಡೈರೆಕ್ಟ್ ಅಪ್ಲೈ ಮನಸ್ಸಿಗೆ, ಅದರ ಸ್ಥೂಲ, ಅದರ ನಂತರ ಅತ್ಯಂತ ಸೂಕ್ಷ್ಮವಾದ ಎಸೆನ್ಸು ಬ್ರೈನ್ ಸೆಲ್ಸಿಗೆ ಹೋದ ಮೇಲೆ ಉಳಿದದ್ದು ಏನಾಗುತ್ತೆ, ಅದು ರಕ್ತ ಮಾಂಸಗಳಿಗೆ ಸೇರುತ್ತೆ. ಅದು ಎರಡನೇದು, ಸೆಕೆಂಡರಿ. ನಮ್ಮ ರಕ್ತ ಆಹಾರ ಹೊಟ್ಟೆಗೆ ದೇಹಕ್ಕೆ ಸೇರುವುದು ಎರಡನೇ, ಮೊದಲು ಹೊರದು ಮನಸ್ಸಿಗೆ. ಇನ್ನೂ ಸ್ಥೂಲವಾದದ್ದು ಅದು ಹೊಟ್ಟೆಗೂ ಬೇಡ, ತಲೆಗೂ ಬೇಡ, ಅದು ಮಲವಾಗಿ ಹೊರಗೆ ಬಂದುಬಿಡ್ತದೆ. ಆದ್ದರಿಂದ ಅತ್ಯಂತ ಸ್ಥೂಲವಾದ್ದು ಇಟ್ ವಿಲ್ ಬಿ ರಿಜೆಕ್ಟೆಡ್. ಉಳಿದ ಎರಡು ಅತ್ಯಂತ ಸೂಕ್ಷ್ಮವಾದ್ದು ತಲೆಗೆ ಹೋಗಿ ಸೇರುತ್ತೆ,
ಅದಕ್ಕಿಂತ ಸ್ವಲ್ಪ ಗ್ರಾಸು ಹೊಟ್ಟೆಗೆ ಹೋಗಿ ಸೇರುತ್ತೆ, ತೀರ ಗ್ರಾಸೆಸ್ಟ್ ಆಗಿರತಕ್ಕಂಥದ್ದು ಹೊರಗೆ ಹೋಗುತ್ತೆ. ಆಹಾರ ಈಗ ಹಾಗಾದರೆ ನಮ್ಮ ದೇಹಕ್ಕೆ ಮಾತ್ರ ಸೇರುವುದಲ್ಲ, ಬುದ್ಧಿಗೆ ಸೇರುತ್ತದೆ ಅಂತ ಆಯಿತು. ಅದಕ್ಕೋಸ್ಕರವೇ ಸಾತ್ವಿಕ ಆಹಾರವನ್ನು ತಗೋ. ಸತ್ವ ಮನಸ್ಸಿನಲ್ಲಿ ತುಂಬಬೇಕು, ಮನಸ್ಸು ಸ್ವಚ್ಛ ಆಗಬೇಕು. ಸಾತ್ವಿಕ ಆಹಾರ ತಗೋ. ನಿನ್ನ ಇಂದ್ರಿಯಗಳನ್ನು ಸಾತ್ವಿಕ ನಡೆಯಲ್ಲಿ ತರಬೇತಿಗೊಳಿಸು. ಸಾತ್ವಿಕವಾದ ವಿಷಯಗಳನ್ನೇ ಕೇಳು, ಓದು, ಅದರಲ್ಲೇ ಆಸಕ್ತಿಯನ್ನು ಬೆಳೆಸಿಕೊ. ಆಗ ಮನಸ್ಸು ಸ್ವಚ್ಛವಾಗುತ್ತೆ. ತತ್ರ ಸತ್ವಂ ಅಂದರೆ ಇದಕ್ಕೆ ಏನು ಮಾನದಂಡ? ನಾವು ತಿಳ್ಕೊಂಡದ್ದೇ ಸಾತ್ವಿಕ ವಿಚಾರ ಅಂತ ತಿಳ್ಕೊಂಡ್ಬಿಟ್ರೆ ಆಗೋಯ್ತಲ್ಲ. ನೀವು ಹೇಳಿದ್ದೇ ಸಾತ್ವಿಕ ಯಾಕೆ? ನಾವು ತಿಳ್ಕೊಂಡದ್ದೇ ಸಾತ್ವಿಕ. ಅದರಲ್ಲಿ ಮಾನದಂಡ ಉಂಟು, ಎಲ್ಲ ಮಾನದಂಡ ಇದೆ. ಸತ್ವದ ಕಡೆಗೆ ಮನಸ್ಸು ಒಲಿದಾಗ ಏನಾಗುತ್ತೆ ಅಂದರೆ, ಮುಖ್ಯವಾದ ಲಕ್ಷಣಗಳೇನು ಅಂತಂದರೆ, ನಾವು ಸಾತ್ವಿಕವಾಗಿ ನಮ್ಮ ಈ ನಡೆ ಇದೆಯೋ ಅಂತ ಗೊತ್ತಾಗಬೇಕಾಗಿದ್ದರೆ, ಒಂದು, ಯಾವಾಗಲೂ ಜ್ಞಾನದ ತೃಷೆ ಇರಬೇಕು, ಬೆಳಕಿನ ಅನ್ವೇಷಣೆ, ಇದು ಒಂದು. ಆದ್ದರಿಂದ ಅವನಿಗೆ ಯಾವಾಗಲೂ ಅಧ್ಯಯನ, ಏನನ್ನಾದರೂ ಓದಬೇಕು. ಒಂದು ಓದಲಿಕ್ಕೆ ಪುಸ್ತಕ ಕೈ ತಗೊಂಡ್ರೆ ಅದು ಮುಗಿಯೋರಿಗೆ, ಕೊನೆ ಪುಟ ಆಗುವವರೆಗೆ ಮಲಗಬಾರದು, ಮಲಗಲಿಕ್ಕೆ ಮನಸ್ಸು ಬರಬಾರ್ದು, ಮತ್ತು ಅದನ್ನು ಓದಬೇಕು ಅನ್ನಿಸ್ಬೇಕು. ಇದು ಒಳಗಿನಿಂದ ಸತ್ವ ಜಾಗೃತವಾಗ್ತಾ ಇದೆ ಎನ್ನುವುದರದ್ದು ಒಂದು ಲಕ್ಷಣ. ಎರಡನೇದ್ದು, ಯಾರಲ್ಲಿ ಸತ್ವ ಜಾಗೃತವಾಗಿದೆಯೋ ಅವರಿಗೆ ಎರಡು ಲಕ್ಷಣಗಳಿವೆ. ಫಿಸಿಕಲ್ಲಾಗಿ ನಿದ್ರೆ ಕಮ್ಮಿ, ಆಹಾರ ಕಮ್ಮಿ. ಯಾರು ಹೆಚ್ಚು ತಿಂತಾರೋ ಅವರು ತಾಮಸರಿದ್ದಾರೆ ಅಥವಾ ರಾಜಸರಿದ್ದಾರೆ. ಯಾರು ಹೆಚ್ಚು ನಿದ್ರೆ ಮಾಡ್ತಾರೋ ಅವರು ತಾಮಸರಿದ್ದಾರೆ ಅಥವಾ ರಾಜಸರಿದ್ದಾರೆ. ಹೆಚ್ಚು ನಿದ್ರೆ ಮಾಡಲಿಕ್ಕೆ ನಮಗೆ ಯಾವಾಗಲೂ ಮಲ್ಕೊಳ್ಳುವ ಅಂತ ಕಂಡಿತು ಅಂದರೆ ತಮೋಗುಣ ಜಾಗೃತವಾಗ್ತಾ ಇದೆ, ಎಚ್ಚರ ಆಗಬೇಕು, ಸ್ವಲ್ಪ ಜಾಗ್ರತೆ ಇದೆ ವಿಷಯದಲ್ಲಿ. ಹೆಚ್ಚು ನಿದ್ರೆ ಮತ್ತು ಹೆಚ್ಚು ಆಹಾರ ಸೇವನೆ ಇದು ಸತ್ವಗುಣದ ಸ್ವಭಾವ ಅಲ್ಲ. ಆದ್ದರಿಂದ ನಾವು ನಿದ್ರೆಯನ್ನು, ಆಹಾರವನ್ನು ಜಯಿಸುವ ಪ್ರಯತ್ನ ಮಾಡಬೇಕು. ಅದು ಸತ್ವಗುಣದ ವೃದ್ಧಿಗೆ ಕಾರಣ. ಮತ್ತು ಆಹಾರದಲ್ಲಿ ಒಳ್ಳೆಯ ಆಹಾರ, ಯಾವುದು ಬುದ್ಧಿಯನ್ನು ಸ್ಟಿಮ್ಯುಲೇಟ್ ಮಾಡೋದಿಲ್ಲವೋ ಅಂಥ ಆಹಾರವನ್ನು ತಗೊಳ್ಳಬೇಕು. ದೇಹಕ್ಕೆ ಒಳ್ಳೆಯದು ಆದರೆ ಬುದ್ಧಿಯನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ, ಅಂಥ ಆಹಾರವನ್ನು ತಗೊಳ್ಳಬಾರದು. ಅದಕ್ಕೋಸ್ಕರವೇ ಪ್ರಾಚೀನರು ಕೆಲವು ಆಹಾರಗಳನ್ನು ತಿನ್ನುವುದು ಬಿಟ್ಟರು. ಆಹಾರ ಬಹಳ ಒಳ್ಳೆಯದು ದೇಹಕ್ಕೆ, ಆದರೂ ಕೂಡ ತೊಂಡೆಕಾಯಿ ದೇಹಕ್ಕೆ ಬಹಳ ಒಳ್ಳೆಯ ವಸ್ತು ಅದು, ಆದರೆ ಬುದ್ಧಿಯನ್ನು ಮಂದಗೊಳಿಸುತ್ತೆ ಅದು, ಅದರಿಂದ ತಿನ್ನಬಾರದು ಅಂತ. ಬುದ್ಧಿ ಸ್ವಲ್ಪ ಮಂದ ಆಗುತ್ತೆ, ಶಾರ್ಪ್ನೆಸ್ ಹೋಗುತ್ತೆ ಬುದ್ಧಿದ್ದು, ಅದಕ್ಕೋಸ್ಕರ ತಿನ್ನಬೇಡ ಅಂದರು. ಈರುಳ್ಳಿ, ಬೆಳ್ಳುಳ್ಳಿ ಆರೋಗ್ಯಕ್ಕೆ ಭಾರಿ ಒಳ್ಳೆಯ ವಸ್ತು ಅದು, ಆದರೆ ಅದು ಮನಸ್ಸನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ, ಆದ್ದರಿಂದ ತಿನ್ನಬೇಡ. ಹೀಗೆ ದೇಹಕ್ಕೆ ಒಳ್ಳೆಯದಾದರೂ ಕೂಡ ಮನಸ್ಸಿನ ಬೆಳವಣಿಗೆಗೆ ಬಾಧಕವಾದರೆ ಅದನ್ನು ತಿನ್ನಬೇಡ. ಇದೆಲ್ಲ ಮನಸ್ಸನ್ನು ಸ್ವಚ್ಛಗೊಳಿಸುವಂತಹ ಪ್ರಯತ್ನ. ಇದನ್ನು ಮಾಡದೆ ಭಗವಂತ ಬರಲಿ ಹೃದಯದಲ್ಲಿ ಕೂತ್ಕೊಳ್ಳಿಂದ ಬರುವುದಿಲ್ಲ ಅವನೊಂದು. ಸ್ಮರಣೇ ಹಿ ಪರೇಶು ತುರಸ್ಯ ವಿಭೋ ಮಲಿನಾನಿ ಮನಾಂಸಿ ಕುತಃ ಕರಣಂ. ಮನಸ್ಸು ಸ್ವಚ್ಛವಾಗಿಲ್ಲ. ಮೊದಲು ನಿನ್ನ ಮನೆಗೆ ಅತಿಥಿಯನ್ನು ಕರೆಯುವ ಮುಂಚೆ ನಿನ್ನ ಮನೆಯನ್ನು ಸ್ವಚ್ಛ ಮಾಡುವು. ಹೆಬ್ಬಾಗಿಲಲ್ಲಿ ನೀರು ಹಾಕಿ ತೊಳೆದು ಸಾರಿಸಿ ರಂಗವಲ್ಲಿ ಬರೆದು ನಾವು ಅತಿಥಿಗಳನ್ನು ಸ್ವಾಗತ ಮಾಡಬೇಕಾದ್ರೆ ನಾವು ವಿಶೇಷ ದಿನ ಮನೆಗೆ ಯಾರೋ ಗೆಸ್ಟ್ ಬರ್ತಾರೆ ಅಂದರೆ ಮನೆ ಏನು ಚೆಂದ ಮಾಡ್ತೇವೆ. ಮನೆ ಎದುರೆಲ್ಲ ರಂಗವಲ್ಲಿ ಏನು, ಮನೆಗೆ ಸುಣ್ಣ ಬಣ್ಣ ಬಳಿಯೋದೇನು. ಯಾಕೆಂದರೆ ಒಳ್ಳೆಯ ಇವತ್ತು ಅಪರೂಪದ ಅತಿಥಿಗಳು ಬರ್ತಾರೆ, ಮನೆಯೆಲ್ಲ ಕ್ಲೀನ್ ಆಗಬೇಕು, ಚೆನ್ನಾಗಿರ್ಬೇಕು. ಅವ್ರು ಬಂದಾಗೆಲ್ಲ ಮನೆ ಗಲೀಜಿರಬಾರ್ದು. ಅವರು ಅದು ಇದ್ದರೂ ಆ ಗಲೀಜಿದ್ದನ್ನೆಲ್ಲ ಒಂದು ಕೋಣೆಯಲ್ಲಿ ಡಂಪ್ ಮಾಡಿ ಅವರು ತಿರುಗಾಡುವ ಯಾಕಂದ್ರೆ ಸ್ವಚ್ಛವಾಗಿರ್ತೇವೆ. ಹಾಗೆ ಯಾವನೋ ಒಬ್ಬ ಸಾಮಾನ್ಯ VIP ಬಂದಾಗ ನೀನು ಎಲ್ಲವನ್ನು ಸ್ವಚ್ಛಗೊಳಿಸಿ ಮನೆಯನ್ನು ಅಣಿಗೊಳಿಸ್ತೀಯ. ಈ ಜಗತ್ತಿನಲ್ಲೇ ಸರ್ವಶ್ರೇಷ್ಠ VIP ನೀನು ಕರೀತಾ ಇದ್ದೀನಿ ನಿನ್ನ ಹೃದಯಕ್ಕೆ. ಆ ಹೃದಯದ ಪೀಠವನ್ನು ತೊಳೆಯೋದು ಬೇಡವಾ? ಅದನ್ನು ಸ್ವಚ್ಛಗೊಳಿಸು. ವಿಮಲಂ ಹಿ ಪದಂ ಪರಮಂ ಸ್ವರತಂ ತರುಣಾರ್ಕ ಸವರ್ಣಂ ಅಜಸ್ಯ ಹರೇಹೇ. ಸ್ವಚ್ಛಗೊಳಿಸುವ ವಿಧಾನವನ್ನು ಮೊದಲು ಕಲಿತುಕೋ. ಸಾತ್ವಿಕವಾದ ವಿಷಯವನ್ನೇ ಕೇಳು. ಸಾತ್ವಿಕರ ಜೊತೆಗೆಯೇ ಸಹವಾಸ ಮಾಡು. ಸತ್ಸಂಗ ಅಂತ ಅದನ್ನೇ ಹೇಳೋದು. ಸತ್ಸಂಗ ಅಂದರೆ ಕೆಲವರದು ಇವತ್ತು ಸತ್ಸಂಗ ಉಂಟು ಹೋಗೋದು ಏನೊಂದು ಸತ್ಸಂಗ ಅಂದರೆ ಭಜನೆ ಮಾಡೋದು ಅಂತ. ಅದು ಸತ್ಸಂಗ ಅಂದರೆ ಭಜನೆ ಮಾಡೋದಲ್ಲ. ಭಜನೆ ಮಾಡುವುದು ಒಂದು ಸಾತ್ವಿಕ ಸಂಘ ಆಗಬಹುದು. ಆದರೆ ಭಜನೆ ಮಾಡುವುದರಲ್ಲಿ ಕೆಲವರು ಇರ್ತಾರೆ. ನಮ್ಮೂರಲ್ಲಿ ಕೆಲವು ಭಜನಾ ಸಂಘಗಳಿವೆ. ಅವರು 12 ಗಂಟೆ ರಾತ್ರಿಗೆ ಭಜನೆ ಶುರು ಮಾಡೋದು, ಎಲ್ಲರೂ ನಿದ್ರೆ ಬರುವಾಗ. ಯಾಕಂದರೆ ನಿದ್ರೆ ಬರುವವರಿಗೆ ತೊಂದರೆ ಕೊಡಬೇಕು ಅಂತ ಅವ್ರ ಭಜನೆ ಉದ್ದೇಶ. ಮತ್ತು ಅವರು 12 ಗಂಟೆವರೆಗೆ ಎಲ್ಲಿರ್ತಾರೆ ಅಂದರೆ ಬಾರ್ನಲ್ಲಿ ಇರ್ತಾರೆ. ಆಮೇಲೆ ಬಂದು ಭಜನೆ. ಅದರಿಂದ ಸತ್ಸಂಗ, ಭಜನೆಯೇ ಸತ್ಸಂಗ ಆಗಬೇಕಾಗಿಲ್ಲ, ಭಜನೆಯೂ ಸತ್ಸಂಗ ಆಗಬಹುದು. ನಿಜವಾಗಿ ಸಾತ್ವಿಕರ ಸಹವಾಸ ಮಾಡು. ಆವಾಗ ಸತ್ವಗುಣ ಅಂದರೆ ಏನು ಅಂತ ಗೊತ್ತಾಗುತ್ತೆ. ಸಾತ್ವಿಕ ವಾತಾವರಣದಲ್ಲಿ ಸಾತ್ವಿಕ ಗ್ರಂಥಗಳನ್ನು ಓದು, ಸಾತ್ವಿಕ ಆಹಾರವನ್ನು ಸೇವನೆ ಮಾಡು. ಆಗ ಮನಸ್ಸು ಸ್ವಚ್ಛವಾಗುತ್ತೆ. ಆಗ
ಭಗವಂತ ಅಲ್ಲಿ ಬಂದು ಕೂಡುವುದಕ್ಕೆ ಸಾಧ್ಯವಾಗತ್ತೆ. ಹೀಗೆ ಸ್ಮರಣೆ ಯಾಕೆ ಸಾಧ್ಯವಾಗುವುದಿಲ್ಲ? ಒಬ್ಬೊಬ್ಬರು ಒಂದೊಂದು ಥರ ಯಾಕೆ ಯೋಚನೆ ಮಾಡ್ತಾರೆ ಅಂದರೆ, ಇದಕ್ಕೆ ಕಾರಣ ಮನಸ್ಸು ಅದು ಆಯಾ ಕಾಲದ ಪರಿಸರದಿಂದ ಪ್ರಭಾವಿತವಾಗಿಯೇ ಯೋಚನೆ ಮಾಡುವುದರಿಂದ ಅವರವರ ಪರಿಸರದ ಪ್ರಭಾವ, ಅವರವರ ಆನುವಂಶಿಕ ಪ್ರಭಾವ ಅವರನ್ನು ಆಳ್ತಾ ಇರುವುದರಿಂದ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ. ಎಲ್ಲರೂ ಏಕರೀತಿಯಾಗಿ ಹೇಳುವುದಾಗಲಿ, ಇಡೀ ವಿಶ್ವದಲ್ಲಿ ಎಲ್ಲರೂ ಒಂದೇ ಧರ್ಮವನ್ನು ಅನುಸರಿಸುವುದಾಗಲಿ ಯಾವ ಕಾಲದಲ್ಲೂ ಸಾಧ್ಯ ಇಲ್ಲ ಅಂದರು ಆಚಾರ್ಯ. ಏನು ಮನಸ್ಸಿನ ಈ ಬೇರೆ ಬೇರೆ ವಾತಾವರಣದಲ್ಲಿ ಬೆಳೆದ ಮನಸ್ಸು ಬೇರೆ ಬೇರೆ ಚಿಂತಿಸುವುದು ಮನಸ್ಸಿನ ಸಹಜ ಧರ್ಮ. ಆದ್ದರಿಂದ ಅದನ್ನು ತೆಗೆಯುವುದು ಸಾಧ್ಯ ಇಲ್ಲ. ಹಾಗಾದರೆ ಪ್ರಯತ್ನ ಮಾಡಿ ಮನಸ್ಸನ್ನು ಸ್ವಚ್ಛಗೊಳಿಸಿ ಭಗವಂತನೆಡೆಗೆ ಹೋಗಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ನಾವು ಭಗವಂತನೆಡೆಗೆ ಹೋಗಲಿಕ್ಕೆ ಪ್ರಯತ್ನ ಮಾಡದೆ ಭಗವಂತ ನಮ್ಮ ಕಡೆಗೆ ಬರಲಿಕ್ಕೆ ಪ್ರಯತ್ನ ಮಾಡುವುದಿಲ್ಲ ಅಂತ ಆಯ್ತು. ಈಗ ನಾವೇನು ಹೇಳೋದು, ನಮಗೆ ಬರಲಿಕ್ಕೆ ಕಷ್ಟ ಆಗುತ್ತೆ, ನೀನೇ ಬಾ ಅಂತ. ನೀನು ಬರಲಿಕ್ಕೆ ನಾನು ಬರ್ತೇನೆ ಅಂತಾನೆ ಅವ. ಮತ್ತು ನಾವೇ ಭಗವಂತನ ಹತ್ರ ಹೋಗೋದು ಎಲ್ಲಿಗೆ? ಅವನೇ ಬರೋದು. ಆದರೆ ಅವನೇನು ಅಂದರೆ, ನಾನು ಬರ್ತೇನೆ, ಆದರೆ ನಾನು ಬರಬೇಕು, ನನ್ನ ಹತ್ರ ಬರಬೇಕು ಅನ್ನೋದು ನಿನಗೆ ಇಂಟೆನ್ಸಿಟಿ ಸರ್. ಅದು ಬರಬೇಕು, ನನ್ನ ಹತ್ರ ಬರಬೇಕು ಅಂತ ನೀನು ಒಂದು ಹೆಜ್ಜೆ ಇಟ್ಟರೆ ನಾನು 10 ಹೆಜ್ಜೆ ಬರ್ತೇನೆ ನಿನ್ನ ಹತ್ರ. ಆದರೆ ನೀನು ಹೆಜ್ಜೆ ಇಡದೆ ಬೆನ್ನ ಹಾಕಿ ಕೂತ್ಕೊಂಡ್ರೆ ನಾನು ಬೆನ್ನ ಹಾಕಿ ಕೂತ್ಕೊಳ್ತೇನೆ, ಬಂದು ಕೂಡಿದ್ರೆ ಬರೋದಿಲ್ಲ. ಭಗವಂತನೇ ಬೆನ್ನ ಹಾಕಿ ಕೂಡೋದು, ಭಗವಂತ ಬಂದು ಕೂಡಲಿ ನನ್ನ ಹೃದಯದಲ್ಲಿ ಕೂಡೋದಿಲ್ಲ. ನೀನು ಮುಖ ತಿರುಗಿಸು, ನನ್ನ ಕಡೆಗೆ ತಿರುಗು, ಒಂದು ಹೆಜ್ಜೆ ಎತ್ತು. ನೀನು ಒಂದು ಹೆಜ್ಜೆ ಎತ್ತಿ ಮುಂದಿಡುವಷ್ಟರಲ್ಲಿ 10 ಹೆಜ್ಜೆ ನಾನು ನಿನ್ನ ಹತ್ತಿರಕ್ಕೆ ಬರ್ತೇನೆ. ಅದನ್ನೇ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ಆಚಾರ್ಯರು. ವಿಮಲೈ ಶ್ರುತಿಶಾಣ ನಿಶಾತ ತಮೈ ಸುಮನೋಸಿಭಿರಾಶು ನಿಹತ್ಯ ದೃಢಂ ಬಲಿನಂ ನಿಜವೈರಿಣಮಾತ್ಮತಮೋ ಭಿದಮೀಶಮನಂತಮುಪೇತ ಹರಿಂ. ಭಿದಮೀಶಮನಂತಂ ಉಪಾಸ್ವ ಹರಿಂ ಅಂತ ಈಗ ಇರುವ ಪಾಠ. ಉಪಾಸ್ವ ಅಂತ ಋಷಿಕೇಶ ತೀರ್ಥರ ಪಾಠ, ಉಪೇತ ಅಂತ. ಇದು ಹಿಂದೆ ಆಚಾರ್ಯರು ತೋಳೆತ್ತಿ ಸಾರ್ತೇನೆ ಅನ್ನೋದರ ಕಂಟಿನ್ಯೂಯೇಷನ್. ಇದು ಶೃಣುತ ಅಂತ ಹೇಳಿದ್ದಾರೆ, ಕೇಳಿರಿ ಅಂತ. ಉಪಾಸ್ವ ಅಂದರೆ ಉಪಾಸನೆ ಮಾಡು, ಉಪೇತ ಅಂದರೆ ಶರಣಾಗಿರಿ, ಬಹುವಚನ. ಹಿಂದೆ ಶುರು ಮಾಡಿದ್ದು ಬಹುವಚನದಲ್ಲಿ, ಇಲ್ಲಿ ಉಪಾಸ್ವ ಅಂತ ಏಕವಚನ ಬರಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇಲ್ಲಿ ಇನ್ನೊಂದೇನೆಂದರೆ ಮನಸ್ಸು ಎಂಬ ಆಯುಧಗಳಿಂದ, ಮನಸ್ಸುಗಳು ಎಂಬ ಆಯುಧಗಳಿಂದ ಅಂತ ಹೇಳ್ತಾರೆ. ಮನಸ್ಸುಗಳು ಅಂತ ಹೇಳಿದರೆ ಒಬ್ಬನಿಗೆ ಎಷ್ಟು ಮನಸ್ಸು? ಒಬ್ಬೊಬ್ಬನಿಗೆ ಒಂದೊಂದೇ ಮನಸ್ಸು. ಮನಸ್ಸುಗಳು ಅಂದರೆ ಬಹಳ ಜನರನ್ನು ಇಟ್ಟುಕೊಂಡೇ ಹೇಳಿದ್ದಾರೆ ಅವರು. ಮನಸ್ಸುಗಳ ಮೂಲಕ ಭಗವಂತನನ್ನು ಸೇರಿರಿ, ಶರಣಾಗಿರಿ ಅಂತಾರೆ. ಆದ್ದರಿಂದ ಇಲ್ಲಿ ಬಹುವಚನವೇ ಸರಿಯಾದದ್ದು. ಉಪಾಸ್ವ ಅನ್ನುವ ಪ್ರಚಲಿತ ಪಾಠ ಸರಿಯಲ್ಲ. ಮತ್ತೇನು ಮಾಡಬೇಕು ಹಾಗಾದ್ರೆ? ಈಗ ಮನಸ್ಸು ಭಗವಂತನ ಕಡೆಗೆ ಹೋಗಲಿಲ್ಲ, ಪರಿಸರದ ಪ್ರಭಾವ ಇಲ್ಲ, ವಾತಾವರಣದ ಜೆನೆಟಿಕ್ ಫೋರ್ಸ್ ಇಲ್ಲ, ಮತ್ತು ಆಹಾರದ ಪ್ರಭಾವ ಎಲ್ಲವೂ ವಿರುದ್ಧವಾಗೇ ಇದೆ. ನಾವು ತಿನ್ನೋ ಆಹಾರ ಭಗವಂತನ ಕಡೆ ಕಳಿಸ್ತಾ ಇಲ್ಲ, ನಾವು ಬೆಳೆದ ವಾತಾವರಣ ಭಗವಂತನ ಕಡೆ ಹೋಗಿ ಅನುಕೂಲವಾಗಿಲ್ಲ, ಯಾವುದೂ ಇಲ್ಲ. ಏನು ಮಾಡಬೇಕು ನಾವು ಹೇಳ್ರಿ? ವಿಮಲೈಹಿ ಶ್ರುತಿಶಾಣ ನಿಶಾತ ತಮೈಹಿ ಸುಮನೋ ಅಸಿಭಿಹಿ ಆಶು ನಿಹತ್ಯ ದೃಢಂ ನಿಜವೈರಿಣಂ. ಈ ಮನಸ್ಸು ಮೊದಲು ಮನಸ್ಸನ್ನು ಶಾರ್ಪ್ ಮಾಡಬೇಕು ಅಂತಾರೆ. ಮನಸ್ಸು ಅನ್ನೋದು ಈ ಹಿಂದೆ ಅದು ಕೊಳಕಾದಂಥ ಮನಸ್ಸು, ಅದರಲ್ಲಿ ಹೇಗೆ ಭಗವಂತ ಬಂದು ಕೊಡ್ತಾನೆ ಅಂದರು. ಈಗ ಹೇಳಿದರು ಮನಸ್ಸು ಉಂಟಲ್ಲ, ಮೈಂಡ್ ಈಸ್ ಜಸ್ಟ್ ಲೈಕ್ ಅ ಸೋರ್ಡ್ ಅಂತ. ಅದು ಒಂದು ಕತ್ತಿ, ಅದನ್ನು ಯಾವುದಕ್ಕೂ ಉಪಯೋಗಿಸ್ಬಹುದು. ಕತ್ತಿಯನ್ನು ಕೆಟ್ಟದ್ದಕ್ಕೂ ಉಪಯೋಗಿಸ್ಬೋದು, ಒಳ್ಳೆಯದಕ್ಕೂ ಉಪಯೋಗಿಸ್ಬಹುದು. ಕತ್ತಿಯಿಂದ ತೆಂಗಿನಕಾಯಿ ಹೊಡೆದು ದೇವರ ಸಮರ್ಪಣೆಯೂ ಮಾಡಬಹುದು, ಕತ್ತಿಯಿಂದ ಯಾರು ತಲೆನೂ ಕಡಿಬಹುದು. ಅದನ್ನ ಇಟ್ ಈಸ್ ಜಸ್ಟ್ ಲೈಕ್ ಅ ಸ್ವೋರ್ಡ್. ಅದು ಒಂದು ಕತ್ತಿ. ಆ ಕತ್ತಿಯನ್ನು ಮೊದಲು ಅದು ಈಗೇನಾಗಿದೆ ಅಂದರೆ, ಮೊದಲು ಕೊಳಕಾಗಿದೆ ಅಂದರು, ಏನಾದ್ರು ಬಡ್ಡಾಗಿದೆ ಅಂತಾರೆ, ಶಾರ್ಪ್ನೆಸ್ಸೇ ಇಲ್ಲ. ಅದರಿಂದ ಅದು ತುಂಡೇ ಆಗೋದಿಲ್ಲ. ಯಾವುದಕ್ಕೆ ಹೊಡೆದ್ರು ಕತ್ತಿಯೇ ತುಂಡಾದೀತು ಹೊರತು ತೆಂಗಿನಕಾಯಿ ಹೊಡೆಯೋದಿಲ್ಲ. ಕತ್ತಿಯ ಹೆಜ್ಜೆ ತುಂಡಾದೀತು ಹೊರತು ತೆಂಗಿನಕಾಯಿ ಆ ಥರ ಬಡ್ಡಾಗಿ ಹೋಗಿದೆ. ಅದು ಅದರ ಶಾರ್ಪ್ನೆಸ್ ಕಳ್ಕೊಂಡಿದೆ. ಏನು ಮಾಡಬೇಕು ಗೊತ್ತಾ? ವಿಮಲೈಹಿ ಶ್ರುತಿಶಾಣ ನಿಶಾತ ತಮೈಹಿ. ಅದನ್ನೀಗ ಸ್ವಚ್ಛಗೊಳಿಸುವುದು ಅಂದರೂ ಅದನ್ನು ಶಾರ್ಪನಿಂಗ್ ಅಂದರೂ ಒಂದೇ. ಈಗ ಅದನ್ನು ಶಾರ್ಪ್ ಮಾಡುವುದು. ಈಗ ಬಡ್ಡು ಗಟ್ಟಿಬಿಟ್ಟಿದೆ. ಅದು ಯಾವುದು ಹೋಗುವುದೇ ಇಲ್ಲ ಒಳಗೆ, ಯಾವುದನ್ನು ರಿಸೀವ್ ಮಾಡುವುದಿಲ್ಲ, ಅದು ಯಾವುದನ್ನು ನಂಬೋದಿಲ್ಲ, ಆ ಥರ ಜಡವಾಗಿ ಬಿಟ್ಟಿದೆ ಅದು. ಅದನ್ನು ಶಾರ್ಪ್ ಮಾಡಬೇಕು ಅಂತ. ಹೇಗೆ ಅಂದರೆ, ಶಾರ್ಪ್ ಮಾಡಬೇಕಾದ್ರೆ ಸಾಣೆ ಕಲ್ಲಿಗೆ ಹಾಕಿ ತಿಕ್ಕಬೇಕು. ಸಾಣೆ ಕಲ್ಲಿಗೆ ಹಾಕಿ ತಿಕ್ಕಿದರೆ ಶಾರ್ಪ್ ಆಗುತ್ತೆ, ನಮ್ಗೆ ಗೊತ್ತಿದೆ. ಕತ್ತಿ ಶಾರ್ಪ್ ಮಾಡೋದು ಹೇಗೆ, ಅಥವಾ ಯಾವುದು ನೈಫು ಸಾಣೆ ಕಲ್ಲಿಗೆ ಹಾಕಿ ತಿಕ್ಕಿದರೆ ಶಾರ್ಪ್ ಆಗುತ್ತೆ. ಯಾವುದಪ್ಪ ಈ ನಿಮ್ಮ ಮನಸ್ಸನ್ನು ಶಾರ್ಪ್ ಮಾಡ್ತಕ್ಕಂಥ ಸಾಣೆ ಕಲ್ಲಿ? ಯಾವುದು? ಶ್ರುತಿ ಶಾಣ, ವೇದಗಳು ಅನ್ನುವ ಸಾಣೆಗಲ್ಲಿಗೆ ನಿನ್ನ ಮನಸ್ಸು ಅನ್ನುವ ಕತ್ತಿಯನ್ನು ತಿಕ್ಕು.
ಶ್ರುತಿ ಶಾಣ ವೇದಗಳನ್ನು ಮನಸ್ಸಿನಲ್ಲಿ ಮಥನ ಮಾಡಿದರೆ ನಿರಂತರ ತಿಕ್ಕಿ 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 ಮನಸ್ಸು ಶಾರ್ಪ್ ಆಗುತ್ತೆ. ಒಮ್ಮೆಗೆ ಆಗೋದಿಲ್ಲ, ಯಾಕಂದರೆ ವೇದ ಓದಿಯು ತಪ್ಪರ್ಥ ತಿಳ್ಕೊಳ್ಳೋದೇ ಮೊದಲಾಗೋದು. ಯದ್ವಾ ತದ್ವಾ ತಿಳ್ಕೊಂಡು ಯದ್ವಾ ತದ್ವಾ ಪಂಡಿತರಾಗೋದೇ ಮೊದಲನೇ ಸ್ಟೇಜು. ಆಮೇಲೆ ತಿಕ್ಕಿ 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 ಶ್ರುತಿ ಶಾಣ, ಶ್ರುತಿ ಅನ್ನುವ ವೇದಗಳು ಅನ್ನುವ ಸಾಣೆಗಲ್ಲು, ಬರೇ ವೇದ ಅಲ್ಲ, ವೇದಗಳು ಶ್ರುತಿಗಳು, ಅವುಗಳ ಶ್ರುತಿ ಅಂದರೆ ಶ್ರವಣ. ತಿಳಿದವರಿಂದ ಕೇಳು, ನಿರಂತರ ಕೇಳು. ಶ್ರುತಿ ಅನ್ನೋದಕ್ಕೆ ಶ್ರವಣ ಅಂತ ಒಂದರ್ಥ, ವೇದ ಅಂತ ಒಂದರ್ಥ. ವೇದವನ್ನು, ವೇದದಲ್ಲಿ ಹೇಳಿರ್ತಕ್ಕಂಥ ಪ್ರಮೇಯಗಳನ್ನು ನಿರಂತರ ಕೇಳು. ಕೇಳ್ತಾ ಕೇಳ್ತಾ ಮನಸ್ಸು ಶಾರ್ಪ್ ಆಗುತ್ತೆ. ಆ ಸಾಣೆಗಲ್ಲಿಗೆ ತಿಕ್ಕಿ ನಿಶಾತ ತಮೈಹಿ, ನಿಶಾತ ಅಂದರೆ ಶಾರ್ಪು, ನಿಶಾತ ತಮ ಅಂದರೆ ತುಂಬ ಶಾರ್ಪ್ ಆಯ್ತು. ಈಗ ಈ ಎಲ್ಲಿ ತನಕ ಶಾರ್ಪ್ ಅಂದರೆ ಅದು ಶಾರ್ಪ್ ಆಗಿದೆಲ್ಲ ಅಂತ ನೋಡಿದರೆ ಕೈ ಗಾಯ ಆಗಿಬಿಡುತ್ತೆ, ಅಷ್ಟು ಶಾರ್ಪ್, ಮುಟ್ಟಿದರೆ ಗಾಯ ಆಗುವಷ್ಟು ಶಾರ್ಪ್ ಆಯಿತು. ಅದು ಶಾರ್ಪ್ ಆಯಿತು, ಸ್ವಚ್ಛ ಆಯಿತು ಅಂದರು. ವಿಮಲೈಹಿ, ಅದು ಶಾರ್ಪ್ ಆಯಿತು, ಅದು ಸ್ವಚ್ಛ ಆಯಿತು ಅಂತ ಅರ್ಥ. ಸ್ವಚ್ಛ ಆಗುವುದು ಅಂದರೂ ಶಾರ್ಪ್ ಆಗುವುದು ಅಂದ್ರೆ ಒಂದೇ. ಅದನ್ನು ಕತ್ತಿಯ ಅಲುಗನ್ನು ಶಾರ್ಪ್ ಮಾಡು, ಅದನ್ನು ಸ್ವಚ್ಛ ಮಾಡುವುದು ಅಂದರೂ ಅಷ್ಟೇ. ಯಾಕೆಂದರೆ ಕತ್ತಿ ಶಾರ್ಪ್ ತುಕ್ಕು ಹಿಡಿದಿದ್ದರೆ ಅದು ಶಾರ್ಪ್ ಆಗುವುದೇ ಇಲ್ಲ. ತುಕ್ಕು ಹೋಗಿ ಸ್ವಚ್ಛ ಆದರೆ ಮಾತ್ರ ಶಾರ್ಪ್ ಆಗೋದು. ಆದ್ದರಿಂದ ಸ್ವಚ್ಛವಾಗುವುದು ಅಂದರೂ ಕತ್ತಿಯ ಅಲಗು ಹರಿತವಾಗುವುದಂದ್ರೆ ಒಂದೇ ಅರ್ಥ. ಅದು ಸ್ವಚ್ಛವಾದಾಗ ವಿಮಲೈಹಿ, ಯಾವಾಗ ಸ್ವಚ್ಛವಾಗತ್ತೆ? ಶ್ರುತಿ ಶಾಣ ನಿಶಾತ ತಮೈಹಿ, ವೇದಗಳ ನಿರಂತರ ಶ್ರವಣ ಅನ್ನುವ ಸಾಣೆಗಲ್ಲಿಗೆ ತಿಕ್ಕಿದಾಗ ಅದು ನಿಶಾತ ತಮೈಹಿ, ಅತ್ಯಂತ ಹರಿತವಾಯಿತು ಮನಸ್ಸು. ಅದೇ ಸುಮನಸ್ಸಾಯಿತು ಅಂದರು. ಮನಸ್ಸು ಇದ್ದದ್ದು ಸುಮನಸ್ಸಾಯಿತು. ಈಗ ಸತ್ವಪ್ರಧಾನವಾದ ಮನಸ್ಸು ಸುಮನಸ್ಸು. ಅದು ಸುಮನಸ್ಸು ಅಂದರೆ ಸುಂದರವಾದ, ಸಾತ್ವಿಕವಾದ, ಸ್ವಚ್ಛವಾದ ಮನಸ್ಸು. ಆ ಸುಮನಸ್ಸು ಅನ್ನತಕ್ಕಂಥ ಅಸಿಭಿಹಿ, ಖಡ್ಗದಿಂದ, ಸುಮನೋಸಿಭಿಹಿ, ಮೊದಲು ಆ ಖಡ್ಗ ಹಿಡ್ಕೊಂಡು ನಿನಗೆ ಬೇಡವಾದನ್ನೆಲ್ಲ ಕತ್ತರಿಸಿ ತೆಗಿಬೇಕು. ಕಳೆಗಳನ್ನು, ವೀಡ್ಸನ್ನು, ತೋಟದಲ್ಲಿ ನೀನು ನಟ್ಟಿರತಕ್ಕಂಥ ಕಾಯಿಪಲ್ಯ ಗಿಡದಕ್ಕಿಂತ ಹೆಚ್ಚು ವೀಡ್ಸ್ ಬೆಳೆದು ಬಿಟ್ಟಿದ್ದಾವೆ, ಅವನ್ನು ಮೊದಲು ಕಿತ್ತು ತೆಗಿಬೇಕು. ಅದಕ್ಕೆ ಕತ್ತಿ ಹಿಡ್ಕೊಂಡು ಮೊದಲು ಎಲ್ಲ ಅಂತ ತೆಗೆದುಬಿಡು. ಆಶು ನಿಹತ್ಯ ದೃಢಂ, ಒಳಗೆ ಗಾಢವಾಗಿ ಡೀಪ್ ರೂಟೆಡ್, ದೃಢಂ ಅಂದರೆ ಬಹಳ ಆಳವಾಗಿ ಮನಸ್ಸಿನ ಒಳಗೆ ಬೇರೂರಿ ಕೂತಿರ್ತಕ್ಕಂಥ ಬೇಡವಾದ ಸಂಗತಿಗಳಿವೆಯಲ್ಲ, ಅದನ್ನೆಲ್ಲ ಕತ್ತರಿಸಿ ತೆಗಿ. ದೃಢಂ, ಬಹಳ ಗಟ್ಟಿಯಾಗಿ ಕೂತಿದ್ದಾವೆ ಅವು, ಹೋಗು ಅಂದರೆ ಹೋಗಲ್ಲ ಅವು. ಬಲಿನಂ, ಬಹಳ ಬಲಿಷ್ಠವಾಗಿ ಕೂತು ಬಿಟ್ಟಿದ್ದಾವೆ ಅವು. ಯಾರು ಕೂತವರು? ನಿಜವೈರಿಣಂ, ಎಲ್ಲ ನಿನ್ನ ಮನಸ್ಸಿನೊಳಗೆ ಗಟ್ಟಿಯಾಗಿ ಕೂತು ನಿನಕ್ಕಿಂತಲೂ ಹೆಚ್ಚು, ನೀನು ಕೊಟ್ಟ ಆಹಾರವನ್ನೇ ತಿಂದು ನಿನಕ್ಕಿಂತಲೂ ಹೆಚ್ಚು ಪುಷ್ಟಿಯಾಗಿ ಬೆಳೆದು ಕೂತವರು ನಿನ್ನ ಶತ್ರುಗಳು ಅಂದರು. ನಿಜವೈರಿಣಂ, ನಿನ್ನ ಶತ್ರುಗಳೇ ನಿನ್ನ ಒಳಗೆ ಕೂತಿದ್ದಾರೆ. ಯಾರವರು? ಕಾಮ ಕ್ರೋಧಾದಿಗಳು ಇವೆ. ಅಜ್ಞಾನ, ಕಾಮ, ಕರ್ಮ, ಕ್ರೋಧ, ಲೋಭ, ಮೋಹ, ಇವೆಲ್ಲ ನಿನ್ನ ಶತ್ರುಗಳು ನಿನ್ನ ಒಳಗೆ ಬಂದು ಮನಸ್ಸನ್ನೇ ಕೂತಿದ್ದಾರೆ. ಕೃಷ್ಣ ಹೇಳಿದಲ್ಲ, ಕಾಮ ಏಷಃ ಕ್ರೋಧ ಏಷಃ ರಜೋಗುಣ ಸಮುದ್ಭವ. ಯಾರು ಶತ್ರು ಅಂದರೆ ಎರಡೇ ಶತ್ರುಗಳಿರೋದು ಮೂಲಭೂತವಾಗಿ, ಕಾಮ ಮತ್ತು ಕ್ರೋಧ. ವಿದ್ಧಿ ಏನಮಿಹ ವೈರಿಣಂ, ನಿನ್ನ ನಿಜವಾದ ಶತ್ರು ಹೊರಗೆ ಯಾರೋ ಇಲ್ಲ, ಊರಿನಲ್ಲಿ ಯಾರೂ ಇಲ್ಲ, ಮತ್ತು ನಿನ್ನೊಳಗೆ ಇದ್ದಾನೆ, ನಿನ್ನ ಕಾಮ ಮತ್ತು ನಿನ್ನ ಕ್ರೋಧ. ಮತ್ತು ಮೂಲಭೂತವಾಗಿ ಕಾಮ ಏಷಃ ಕ್ರೋಧ ಅಂತ. ಶತ್ರು ಕಾಮ ಮತ್ತು ಕಾಮವೇ ಕ್ರೋಧ, ಕ್ರೋಧ ಅಂತೂ ಬೇರೆ ಇಲ್ಲ. ನಿಜವಾಗಿರುವುದು ಮನುಷ್ಯನಿಗೆ ಡಿಸೈರ್, ಆಸೆ, ಬುರುಕತನ. ಯಾವ್ಯಾವುದೋ ಆಸೆಗಳಿಂದಲೇ ಮನುಷ್ಯನ ಎಲ್ಲ ಸಮಸ್ಯೆಗಳು, ಹೊರತು ಕೋಪದಿಂದಲೂ ಅಲ್ಲ. ಯಾಕೆಂದರೆ ಕೋಪ ಅನ್ನೋದು ಆಸೆದ್ದೇ ಪ್ರಾಡಕ್ಟ್, ಸ್ವತಂತ್ರವಾಗಿ ಕೋಪ ಅಂತ ಒಂದಿಲ್ಲ. ವೇರ್ ದ್ಯಾರ್ ಈಸ್ ಆ್ಯಂಗರ್ there must be a desire behind it. Without this desire there is no anger. ಮನುಷ್ಯನಿಗೆ ಆಸೆ ಇಲ್ಲದೆ ಇದ್ದರೆ ಕೋಪ ಬರುವುದು ಸಾಧ್ಯವೇ ಇಲ್ಲ. ಕೋಪ ಬರಬೇಕಾದ್ರೆ ಅದರ ಹಿಂದೆ ಏನೋ ಒಂದು ಆಸೆ ಇರಬೇಕು, ಆ ಆಸೆ ಈಡೇರದೇ ಇರಬೇಕು, ಆಗ ಕೋಪ ಬರುವುದು. ಯಾವ ಕೋಪ ಬೇಕಾದ್ರೆ ತಗೊಳ್ಳಿ. ಸಿಟ್ಟು ಬಂತು ಅಂದರೆ ಅವ್ರು ಏನೋ ಒಂದು ಆಶಾಭಂಗ ಆಯಿತು ಅಂತ ಅರ್ಥ. ಅವರು ಅಪೇಕ್ಷಿಸಿದ ಹಾಗೆ ಆಗಲಿಲ್ಲ, ಸಿಟ್ಟು ಬಂತು. ಇಲ್ಲದ್ರೆ ಸಿಟ್ಟೇ ಬರುವುದಿಲ್ಲ. ಹಾಗಾದರೆ ಮನುಷ್ಯ ತನ್ನ ಆಸೆಗಳನ್ನು ಕಮ್ಮಿ ಮಾಡಿದರೆ ಸಿಟ್ಟು ಕಮ್ಮಿ ಆಗಲೇಬೇಕಲ್ಲ. ಸಿಟ್ಟಿನ ಹಿಂದೆ ಇರುವುದು ಡಿಸೈರ್. ನಾನು ಹೀಗೆ ಆಗಬೇಕು ಅಂತ ಹೇಳಿ ಹೋದೆ ಮನೆಯಲ್ಲಿ, ನಾನು ಬರುವಾಗ ಆಗಲಿಲ್ಲ, ಸಿಟ್ಟು ಬಂತು. ನನ್ನ ಮಗ ಈ ಸರ್ತಿ ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಬಯಸಿದೆ, ಬರಲಿಲ್ಲ, ಸಿಟ್ಟು ಬಂತು ಮಗನ ಮೇಲೆ. ಅರೆ ಅವನು ಯಾಕೆ ಬರಬೇಕು? ಫಸ್ಟ್ ರ್ಯಾಂಕ್ ಯಾಕೆ ಬರಬೇಕು? ಅವನು ಏನಾಗಬೇಕು ಅದಾಗ್ತಾನೆ, ಫಸ್ಟ್ ರ್ಯಾಂಕ್ ಯಾಕೆ ಆಗಬೇಕು?
ಆಗಬೇಕು ನಾನು ಬಯಸಿದೆ, ಆ ಬಯಸಿದ್ದು ನಿನ್ನ ತಪ್ಪು, ಅದಕ್ಕೆ ಸಿಟ್ಟು ಯಾಕೆ ಮಾಡಬೇಕು? ಹೀಗೆ ನಾವು ಏನನ್ನೋ ಬಯಸ್ತೇವೆ, ಆ ಬಯಕೆ ಈಡೇರದೇ ಇದ್ದಾಗ ಅದರ ಮೇಲೆ ಕೋಪಿಸಿಕೊಳ್ತೇವೆ. ಯಾವುದೇ ಒಂದು ವಿಷಯದಲ್ಲೂ ಬಯಕೆ ಇಲ್ಲದೆ ಕೋಪ ಇಲ್ಲ. ಕಾಮಾತ್ ಕ್ರೋಧೋ ಬೀಜಾಯತೆ, ಕೃಷ್ಣ ಗೀತೆಯಲ್ಲಿ ಹೇಳಿದ ಮಾತಿದು. ಏನು ಕೋಪ ಬರಬೇಕಾಗಿದ್ದರೂ ಕಾಮದಿಂದ ಹುಟ್ಟುವುದು. ಆದರೆ ಒಂದು ದೃಷ್ಟಿಯಿಂದ ಕಾಮದಿಂದ ಕ್ರೋಧ ಹುಟ್ಟುವುದು ಕಾರಣ ಆದರೂ ಸಕಾರಣ. ಕಾಮ ಅನ್ನೋದಕ್ಕಾದರೂ ಒಂದು ಅರ್ಥ ಉಂಟ್ರಿ. ಯಾಕೆಂದರೆ ಮನುಷ್ಯನ ಇನ್ಸ್ಟಿಂಕ್ಟ್, ಅದು ಸಹಜವಾದ ದೇಹದ ಬಯಕೆ. ಕ್ರೋಧ ಅನ್ನೋದು ದೇಹದ ಬಯಕೆಯೂ ಅಲ್ಲ, ಅದು ಇಂಪೋಸ್ಡ್, ಅದು ಏನೂ ಕಾರಣ ಇಲ್ಲದೆ ಬರುವಂಥ ವ್ಯರ್ಥವಾದ ಒಂದು ಪ್ರವೃತ್ತಿ. ಆದರೆ ಮನುಷ್ಯನನ್ನು ಪೂರ್ತಿ ಹಾಳು ಮಾಡುವಂಥದ್ದು ಈ ಕ್ರೋಧವೇ. ಕಾಮವು ಕ್ರೋಧದ ಮೂಲಕವೇ ಅವನನ್ನು ದಾರಿ ತಪ್ಪಿಸುವುದು. ಇವೇ ವೈರಿಗಳು. ನಿಜ ವೈರಿಣಂ ನಿವಿದ್ಧಿ ಏನಮಿಹ ವೈರಿಣಂ. ಅದನ್ನು ಮೊದಲು ಒದ್ದೋಡಿಸಬೇಕಾಗಿದ್ದರೆ ಅದು ಮೊದಲು ಎಲ್ಲಿದೆ ಅಂತ ಗೊತ್ತಾಗಬೇಕಲ್ಲ. ಶತ್ರು ಎಲ್ಲಿ ಇದ್ದೆ ಅಂತ ತಿಳ್ಕೊಳ್ಳದೇ ಇದ್ದರೆ, ಶತ್ರುವಿನ ನೆಲೆ ಗೊತ್ತಿಲ್ಲದೆ ಇದ್ದರೆ ಶತ್ರುವನ್ನು ಭೇದಿಸಲಿಕ್ಕೆ ಆಗೋದಿಲ್ಲ. ಅವನು ಕೋಟೆ ಒಳಗೆ ಕೂತ್ಬಿಟ್ರೆ ಮತ್ತೆ ಕೋಟೆ ಮುರಿದು ಹೋಗಬೇಕಾಗತ್ತೆ, ಕೋಟೆ ಬಾಗಿಲು. ಅದನ್ನು ಕೋಟೆ ಒಳಗೆ ಹೋಗೋ ಮುಂಚೆ ಒದ್ದೋಡಿಸು ಅಂತಾನೆ ಕೃಷ್ಣ. ಅದನ್ನು ಒದ್ದೋಡಿಸೋ ವಿಧಾನ ಹೇಳುವಾಗ ಏನು, ಇಂದ್ರಿಯಾಣಿ ಮನೋಬುದ್ಧಿ ಅಸ್ಯ ಅಧಿಷ್ಠಾನ ಮುಚ್ಯತೆ. ನಿನ್ನ ಶತ್ರು ಮೊದಲು ಬಂದು ಇಂದ್ರಿಯದಲ್ಲಿ ಕೂಡ್ತಾನೆ. ಅಂದರೆ ರೂಪದ ಬಯಕೆ ಕಣ್ಣಿನಲ್ಲಿ ಬಂದು ಕೂಡುತ್ತೆ. ನೋಡಬೇಕು ಅಂತ ಆಸೆ ಆಯಿತು, ಅದು ಮೊದಲು ಕಣ್ಣಿನಲ್ಲೇ ಇರುವಾಗಲೇ ನೋಡಿ ಅದನ್ನು ಬಿಟ್ಟುಬಿಡು. ಆಮೇಲೆ ಅದನ್ನು ಒಳಗೆ ಮನಸ್ಸಿನೊಳಗೆ ಹೋಗ್ಲಿಕ್ಕೆ ಬಿಡಬೇಡ. ಮನಸ್ಸಿನ ಹೋದರೆ ಇನ್ನೊಮ್ಮೆ ನೋಡಬೇಕು, ಮತ್ತೊಮ್ಮೆ ನೋಡಬೇಕು ಅಂತ ಮನಸ್ಸಿನಲ್ಲಿ ಶುರುವಾಯಿತು. ಮನಸ್ಸಿಗೆ ಹೋದರೆ ಮತ್ತೂ ಗಟ್ಟಿ ಆಗ್ತದೆ. ಅದು ಕಣ್ಣಿನಲ್ಲೇ ಮುಗಿಸಿಬಿಡು. ಕಣ್ಣಿನಿಂದ ಮನಸ್ಸು ಹೋಗಿ ಕೂತರೆ ಇನ್ನೂ ಈ ಬಿಕಮ್ಸ್ ಸ್ಟ್ರಾಂಗರ್, ಇವರು ಎನಿಮಿ ಬಿಕಮ್ ಸ್ಟಿಲ್ ಸ್ಟ್ರಾಂಗರ್. ಮನಸ್ಸಿಗೆ ಹೋದರೂ ಮನಸ್ಸಿಗೆ ಬುದ್ಧಿವಾದ ಹೇಳು, ಸುಮ್ಮನೆ ಇನ್ನು ಆಸೆ ಮಾಡಬೇಡ. ಆಯಿತು, ನೀನು ಬೇಕು ಅಂತ ಹೇಳಿದೆಲ್ವ, ಕೊಟ್ಟೆ, ತಗೋ, ಇನ್ನು ಮತ್ತೆ ಮತ್ತೆ ಬೇಕು ಅಂತ ಹೇಳಬೇಡ. ಅದು ಮನಸ್ಸಿನಲ್ಲಿ ಇದ್ದದ್ದನ್ನು ಓಡಿಸು. ಮನಸ್ಸಿನಲ್ಲಿದ್ದಾಗಲೂ ಇರಲಿ, ಅವನು ಮತ್ತೆ ನೋಡುವ ಅಂತ ಬಿಟ್ಟರೆ ಇನ್ನೂ ಒಳಗೆ ಹೋಗಿ ಕೂತ್ಕೊಳ್ಳಿ. ಅಲ್ಲಿ ಬುದ್ಧಿಯಲ್ಲಿ ಹೋಗಿ ಕೂತ್ಕೊಳ್ತಾರೆ. ಇಂದ್ರಿಯಾಡಿ ಮನೋಬುದ್ಧಿ. ಬುದ್ಧಿಯಲ್ಲಿ ಹೋಗಿ ಕೂತ್ಕೊಂಡ್ರೆ ವಿಷಯ ಏನು ಗೊತ್ತುಂಟ, ಬುದ್ಧಿಯ ಸ್ವಭಾವ ಏನು ಗೊತ್ತುಂಟ. ಬುದ್ಧಿಯೇ ಎಲ್ಲ ದುರ್ಬುದ್ಧಿಯೂ ಬುದ್ಧಿಯದ್ದೇ. ಬುದ್ಧಿಯೇ ದುರ್ಬುದ್ಧಿ. ದೊಡ್ಡ ದುರ್ಬುದ್ಧಿ ಏನಂದರೆ ಬುದ್ಧಿಯೇ. ಅದು ಏನು ಮಾಡ್ತಾ ಅಂದರೆ ತಪ್ಪನ್ನು ಹೋಗು ಅಂತ ಹೇಳೋದಿಲ್ಲ. ಮತ್ತೆ ತಪ್ಪು, ಅದು ಯಾಕೆ ತಪ್ಪು, ಅದು ಕರೆಕ್ಟು ಅಂತ ಆರ್ಗ್ಯೂ ಮಾಡಲಿಕ್ಕೆ ಮಾಡ್ತದೆ. ಇಂಟೆಲೆಕ್ಚುವಲ್ ಅಪ್ರೋಚ್ ಅಂದರೆ ಬುದ್ಧಿ. ಅದು ಬುದ್ಧಿಯ ಸ್ವಭಾವ ಅಂದರೆ ಏನು ತಪ್ಪಿದೆ ಅದನ್ನು ಸಮರ್ಥನೆ ಮಾಡಲಿಕ್ಕೆ ಸುತ್ತಬಿಡೋಣ. ಹಾಗಾಗಿ ಬುದ್ಧಿಯಲ್ಲಿ ಹೋಗಿ ಕೂತ್ರೆ ಯು ಗೋ ಆನ್ ಆರ್ಗ್ಯೂಯಿಂಗ್ ವಿತ್ ಇಟ್. ಅದು ಕರೆಕ್ಟ್, ಅದು ನಾನು ಕೋಪ ಮಾಡಿದ್ದು ಸರಿ, ಕೋಪ ಮಾಡದಿದ್ರೆ ಎಂಥದ್ದು ಅರ್ಥ ಎಂಥದಕ್ಕೆ ಏನು ಶುರು ಮಾಡ್ತಾನೆ ಹೊರತು ಕೋಪ ಮಾಡಿ ತಪ್ಪು ಅಂತ ಎಂದೂ ಒಪ್ಪಿಕೊಳ್ಳುವುದಿಲ್ಲ. ಬುದ್ಧಿಯಲ್ಲಿ ಹೋಗಿ ಕೂತಿತೋ ಶತ್ರು, ಆಮೇಲೆ ಅವನು ಕೋಟೆ ಬಾಗಿಲು ಹಾಕಿ ಕೂತ ಹಾಗೆ ಅವನು ಮತ್ತೆ ಆ ಕೋಟೆಯಿಂದ ಭೇದನೆ ಮಾಡಿ ಅವನು ಓಡಿಸ್ಲಿಕ್ಕೆ ಆಗುವುದಿಲ್ಲ. ಮೊದಲೇ ಅವನ್ನು ಓಡಿಸ್ಲಿಕ್ಕೆ ಪ್ರಯತ್ನ ಮಾಡು. ಇದೇ ನಿಜವೈರಿಣಂ ಬಲಿನಂ ಅಂತ ಹೇಳಿದವರು. ಒಳಕ್ಕೆ ಹೋದಾಗ ಹೆಚ್ಚು ಹೆಚ್ಚು ಬಲಿಷ್ಠ ಆಗ್ತಾನೆ. ಅದರ ಬಲ ಏನು, ಅದರ ನೆಲೆ ಏನು, ಅದರ ಬೆಲೆ ಏನು, ಅದರ ಬಲ ಏನು, ಇದನ್ನು ತಿಳ್ಕೊ. ಬಲಿನಂ ನಿಜವೈರಿಣಂ ಆಶು. ಆದ್ದರಿಂದ ಆದಷ್ಟು ಬೇಗ ಓಡಿಸು. ಒಳಕ್ಕೆ ಹೋದ ಹಾಗೆ ಹೆಚ್ಚು ಡೀಪ್ ರೂಟೆಡ್ ಆಗ್ತಾನೆ, ಮತ್ತೆ ತೆಗಿಲಿಕ್ಕೆ ಬರುವುದಿಲ್ಲ. ಮತ್ತು ಅದು ಇರೋದೇ ಕರೆಕ್ಟು ಅಂತ ವಾದ ಮಾಡಲಿಕ್ಕೆ ಶುರು ಮಾಡ್ತಾನೆ ಮನುಷ್ಯ. ಕಾಮಾತ್ ಕ್ರೋಧಾತ್ ಭವತಿ ಸಮ್ಮೋಹ. ಅದು ಒಳಕ್ಕೆ ಹೋಗಿ ಕೂತು ಅಂತಂದರೆ ಅದೇ ಕರೆಕ್ಟು ಅಂತ, ಸಿಟ್ಟು ಮಾಡುವುದೇ ಕರೆಕ್ಟು ಅನ್ನುವಂಥ ಮಟ್ಟಕ್ಕೆ ಬಂದು ಅದನ್ನು ತೆಗೆಯೋದಲ್ಲ, ಅದು ಬೇಕು ಅಂತ ಬಯಸ್ತಾನೆ. ಹೀಗೆ ಬಲಿನಂ ನಿಜವೈರಿಣಂ ಆಶು ನಿಹತ್ಯ. ಸುಮನಃ, ಮೊದಲು ಶ್ರುತಿ, ಆಮೇಲೆ ಸುಮನಸ್ಸು ಅಂದರು. ಶ್ರವಣ ಮಾಡಿದ್ದನ್ನು ಚೆನ್ನಾಗಿ ಮನನ ಮಾಡೋದು ಸುಮನಸ್ಸು ಅಂದರೆ. ಆ ಮನನದ ಧ್ಯಾನದ ಕತ್ತಿಯಿಂದ ಈ ಮನಸ್ಸಿನೊಳಗೆ ಆಳವಾಗಿ ಕೂತು ಬಲಿಷ್ಠವಾಗಿ ಬೆಳೆದಿರತಕ್ಕಂಥ ನಿನ್ನ ವೈರಿಗಳನ್ನು ಆಶು ನಿಹತ್ಯ ದೃಢಂ ಬಲಿನಂ ನಿಜವೈರಿಣಂ. ಎಂಥ ಯಾವುದದು? ಆತ್ಮತಮಃ, ಒಳಗೆ ತುಂಬಿರುವ ಕತ್ತಲು, ಈ ಕಾಮಕ್ರೋಧ ರೂಪವಾಗಿರತಕ್ಕಂಥ ಕತ್ತಲೇ ನಿನ್ನ ವೈರಿ. ಅಂಥ ವೈರಿಯನ್ನು ಒದ್ದೋಡಿಸಿ ಆತ್ಮತಮೋಭಿದಂ ಈಶಂ ಅನಂತಂ ಉಪೇತ ಹರಿಂ. ನಿನ್ನ ಒಳಗಿನ ಕತ್ತಲನ್ನು ನಾಶಪಡಿಸಿ ನಿನ್ನನ್ನು ಉದ್ಧಾರ ಮಾಡಬಲ್ಲ ಭಗವಂತನಿಗೆ ಶರಣಾಗು. ಆತ್ಮತಮೋಭಿದಂ, ನಿನ್ನ ಒಳಗಿರತಕ್ಕ ಅಜ್ಞಾನವನ್ನು ನಾಶ ಮಾಡ್ತಕ್ಕವ. ಇದು ಎರಡು ವಿಧ. ಆತ್ಮತಮೋ ಹಿಂದಕ್ಕೆ ಅನ್ನುವೆ. ಆತ್ಮತಮಸ್ಸು, ನಿನ್ನ ಒಳಗಿರತಕ್ಕಂಥ ಕತ್ತಲನ್ನು, ನಿನ್ನ ಶತ್ರುವನ್ನು ಆ ಕತ್ತಿಯಿಂದ ಒದ್ದೋಡಿಸು. ಅದನ್ನೇ ಈ ಸುಮನಸ್ಸು ಅನ್ನತಕ್ಕಂಥ ಕತ್ತಿ ಅನ್ನುವುದನ್ನೇ
ಕೃಷ್ಣ ಕೂಡ ಹೇಳ್ತಾನೆ ನೋಡಿ, ಅಸಂಗ ಶಸ್ತ್ರೇಣ ದೃಢೇನ ಚಿತ್ವಾ ತತಃ ಪದಂ ತತ್ ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾ ನ ನಿವರ್ತಂತಿ ಭೂಯಃ. ಅಸಂಗ ಶಸ್ತ್ರೇಣ, ಕತ್ತಿಯಿಂದ ಕಡಿದು ಬಿಡುವ ಆ ಮರವನ್ನು. ಯಾವ ಕತ್ತಿ? ಅಸಂಗ ಶಸ್ತ್ರೇಣ, ದ ಸ್ವೋರ್ಡ್ ಆಫ್ ಡಿಟ್ಯಾಚ್ಮೆಂಟ್ ಅಂತ ಹೇಳ್ತಾನೆ. ಯಾವುದನ್ನು ಹಚ್ಚಿಕೊಳ್ಳದೇ ಇರುವಂಥ ಒಂದು ಮನಸ್ಥಿತಿಯನ್ನು ಬೆಳೆಸಿಕೊಳ್ಳುವುದು ಒಂದು ಕತ್ತಿ. ಅದನ್ನೇ ಇಲ್ಲಿ ಇವರು ಆಚಾರ್ಯರು ಹೇಳಿದರು, ಶ್ರವಣದಿಂದ ಮತ್ತು ಮನನದಿಂದ ದೃಢವಾಗಿರತಕ್ಕಂಥ ಗಟ್ಟಿಯಾದಂಥ ಕತ್ತಿ ಅಂತ. ಮನನ, ಶ್ರವಣ ಮನನಗಳೆಂಬ ಕತ್ತಿ ಅಂತ. ಅದನ್ನೇ ಭಾಗವತಲ್ಲಿ ಹೇಳಿದರು, ಜ್ಞಾನಾಸಿನ ಉಪಾಸನೆಯ ಶಿತೇನ, ಉಪಾಸನೆಯಿಂದ ಹರಿತವಾದ ಜ್ಞಾನವೆಂಬ ಕತ್ತಿ ಎಂದರು. ಎಲ್ಲ ಒಂದೇ, ಅಸಂಗದ ಕತ್ತಿ ಎಂದರು, ಜ್ಞಾನದ ಕತ್ತಿ ಎಂದರು, ಶ್ರವಣ ಮನನದ ಕತ್ತಿ ಎಂದರು. ಅಂತತಃ ಅರ್ಥ ಒಂದೇ. ಚೆನ್ನಾಗಿ ಶ್ರವಣ ಮನನ ಮಾಡಿ ಜ್ಞಾನವನ್ನು ಬೆಳೆಸಿಕೊಂಡು ಅದರಿಂದ ಅಜ್ಞಾನದಿಂದ ಡಿಟ್ಯಾಚ್ಡ್ ಆಗಿ ನಿಸ್ಸಂಗತೆಯಿಂದ ಈ ಎಲ್ಲ ಕೆಟ್ಟ ಸಂಗತಿಗಳನ್ನು ಮನಸ್ಸಿನಿಂದ ತೆಗೆದು ಒದ್ದೋಡಿಸಬೇಕಾಗತ್ತೆ. ಅದನ್ನು ಒದ್ದೋಡಿಸಿದ ಮೇಲೆ ಆತ್ಮತಮೋಭಿದಂ, ನಿನ್ನ ಕತ್ತಲನ್ನು ಪೂರ್ತಿ ಒದ್ದೋಡಿಸುವ ಬೇರೆ ಇದ್ದಾನೆ. ಈಗ ನೀನು ಒದ್ದೋಡಿಸಿ ಪ್ರಯತ್ನ ಮಾಡಿದೆ ಅಂತಂದರೆ ಅವನು ಬಂದು ಬಿಡ್ತಾನೆ. ಅವಾಗ ಬಂದು ಆಮೇಲೆ ನಿನಗೆ ನೆರವು ಕೊಡ್ತಾನೆ. ಆತ್ಮತಮಃ ನಿಹತ್ಯ, ಅಲ್ಲಿ ಬಿಟ್ಟು ಆಮೇಲೆ ಆತ್ಮತಮೋಭಿದಂ ಅಂತ ಒಂದು ಶಬ್ದ ಅಂತ ಹೇಳಿದೆ. ಆತ್ಮತಮಃ ಹಿಂದಕ್ಕೆ ಅನ್ವಯ, ಮುಂದೆ ಭಿದಮೀಶಂ ಅನಂತಂ ಉಪೇತ ಹರಿಂ. ಭಿದಂ ಭಿಚ್ಚ ತಥೋ ಹರಿಹಿ ಅಂತ ಉಪನಿಷತ್ನಲ್ಲಿ ಭಗವಂತನಿಗೆ ಭಿತ್ ಅಂತ ಒಂದು ಹೆಸರು ಕೊಟ್ಟಿದ್ದಾರೆ. ಭಿತ್ ಅಂದರೆ ಎಲ್ಲಕ್ಕಿಂತ ಭಿನ್ನನಾದವ ಅಂತ. ಭಿದಂ ಈಶಂ, ಎಲ್ಲರಿಗೂ ಒಡೆಯ, ಆದ್ದರಿಂದ ಎಲ್ಲರಿಗಿಂತಲೂ ಭಿನ್ನನಾದ. ಅನ್ಯಮೀಶಂ, ಶ್ರುತಿಯಲ್ಲಿದೆ, ಅನ್ಯಮೀಶಂ ಅಸ್ಯ ಮಹಿಮಾನಂ ಯದಾ ಪಶ್ಯತೆ ರುಗ್ಮವರ್ಣಂ ಕರ್ತಾರಮೀಶಂ ವೃಢಂ ಬ್ರಹ್ಮಯೋನಿಂ. ಅನ್ಯಮೀಶಂ ಅಸ್ಯ ಮಹಿಮಾನಂ ಇತಿ ವೀತಶೋಕಃ ಅಂತ. ಅನ್ಯಂ ಈಶಂ, ಭಿದಂ ಈಶಂ ಅಂದರು, ಎಲ್ಲಕ್ಕಿಂತಲೂ ವಿಲಕ್ಷಣವಾದ, ಎಲ್ಲಕ್ಕಿಂತಲೂ ಭಿನ್ನನಾದ, ಎಲ್ಲರಿಗೂ ಒಡೆಯನಾದ. ಅಥವಾ ಆತ್ಮತಮೋ ಭಿದಂ ಅಂದರೆ ಅಭಿದಂ, ತನ್ನ ಗುಣಸ್ವರೂಪಗಳಿಗೆ ಭೇದವೇ ಇಲ್ಲದ ಅಖಂಡ ಸ್ವರೂಪನಾದ ಭಗವಂತನನ್ನು ಅನಂತಂ, ಭಿದಂ ಈಶಂ ಅನಂತಂ ಹರಿಂ ಉಪೇತ. ಅವನು ಅನಂತ, ಅವನು ಇದು ಮೂರು ಮುಖ, ಅವನು ಅನಂತ. ಅನಂತ ಅಂದರೆ ಅವನ ಗುಣಗಳಿಗೂ ಕೊನೆ ಇಲ್ಲ, ಕಾಲದಿಂದಲೂ ಕೊನೆ ಇಲ್ಲ, ದೇಶದಿಂದಲೂ, ಎಲ್ಲ ಕಾಲಗಳಲ್ಲಿ ಎಲ್ಲ ದೇಶಗಳಲ್ಲಿ ಅನಂತ ಗುಣಪೂರ್ಣನಾಗಿರತಕ್ಕವನು. ಆದ್ದರಿಂದಲೇ ಅವನು ಎಲ್ಲಕ್ಕೂ ಈಶಾ. ಆದ್ದರಿಂದ ಅವನು ಎಲ್ಲಕ್ಕಿಂತಲೂ ಭಿತ್ ಅಂದರೆ ಹಿ ಈಸ್ ಡಿಫರೆಂಟ್, ಎಲ್ಲಕ್ಕಿಂತ ಬೇರೆಯಾಗಿರತಕ್ಕ ಹರಿಂ ಉಪೇತ. ಅಂಥ ಭಗವಂತನಿಗೆ ಉಪೇತ, ಉಪಾಸನೆ ಮಾಡ್ರಿ ಅಂತ ಪ್ರಚಲಿತ ಪಾಠ. ಇಲ್ಲಿ ಹಾಗಲ್ಲ, ಆಚಾರ್ಯ ಹೇಳೋದು ಉಪಾಸನೆ ಮಾಡ್ರಿ ಅಂತಲ್ಲ, ಉಪೇತ ಶರಣಾಗಿರಿ. ಉಪಾಸ್ವ ಅಂದರೆ ಉಪಾಸನೆ ಮಾಡು, ಉಪೇತ ಅಂದರೆ ಶರಣಾಗಿರಿ. ಇದು ಹಿಂದೆ ಶೃಣುತ ಅಂತ ಹೇಳಿದ್ದಾರೆ, ಅಲ್ಲಿ ಉಪೇತ ಅಂತ. ನನ್ನ ಸಂದೇಶವನ್ನು ಕೇಳ್ರಿ ಅಂತ. ಇಲ್ಲಿ ಆ ಸಂದೇಶದ ಕೊನೆಯ ಚಾಪ್ಟರಿಗೆ ಬಂದರು. ಉಪೇತ, ನಾನು ಹೇಳ್ತಾ ಇರುವ ಸಂದೇಶ ಏನು ಅಂದರೆ, ಈ ಲೋಕದ ವಾರ್ತೆ ಸಾಕು, ಭಗವಂತನನ್ನು ಸ್ಮರಣೆ ಮಾಡಿ. ಭಗವಂತನ ಸ್ಮರಣೆ ಯಾಕೆ ಮಾಡಬೇಕು ಅಂದರೆ ಅವನು ಎಲ್ಲಕ್ಕಿಂತ ದೊಡ್ಡವ. ವೇದಗಳಲ್ಲಿ ಅವನೇ ಎಲ್ಲಕ್ಕೂ ನಿಯಾಮಕ ಅಂತ ಹೇಳಿದ್ದಾರೆ. ವೇದದ ಮಾರ್ಗದಲ್ಲಿ ಉಪಾಸನೆ ಮಾಡಿರಿ. ಹೌದು, ಮನಸ್ಸು ಯಾಕೆ ಕೇಳುವುದಿಲ್ಲ? ಅದು ಮನಸ್ಸನ್ನು ಸ್ವಚ್ಛಗೊಳಿಸಿರಿ. ಸ್ವಚ್ಛಗೊಳಿಸಿ ಭಗವಂತನಿಗೆ ಸ್ವಚ್ಛಗೊಳಿಸುವುದಕ್ಕೋಸ್ಕರವೂ ಭಗವಂತನಿಗೆ ಶರಣಾಗಿ, ಭಗವಂತ ನನ್ನ ಮನಸ್ಸನ್ನು ಸ್ವಚ್ಛಗೊಳಿಸು ಅಂತ ಶರಣಾಗಿ, ಸ್ವಚ್ಛವಾದ ಮನಸ್ಸಿನಿಂದ ಮತ್ತೆ ಭಗವಂತನಿಗೆ ಶರಣಾಗಿ. ಉಪೇತ ಹರಿಂ, ಭಗವಂತನಿಗೆ ಶರಣಾಗಿ. ಅದು ಒಂದೇ ನನ್ನ ಸಂದೇಶ, ಇನ್ನೇನು ಇಲ್ಲ ಅಂದರು. ಉಪೇತ ಹರಿಂ, ಅದೇನು ಹರಿಗೆ ಶರಣಾಗಿ ಅಂತ ಹೇಳ್ತೀರಿ ನೀವು? ಯಾರಿಗಾದರೂ ಒಬ್ಬರಿಗೆ ಶರಣಾದರೆ ಸಾಲದೇನು? ಹಿಂದೆ ಹೇಳಿದ್ದನ್ನು ಅನೇಕ ಬಾರಿ ಹೇಳ್ತೀನಿ, ಮತ್ತೆ ಹೇಳ್ತಾರೆ. ಸಹಿ ವಿಶ್ವಸೃಜೋ ವಿಭೂಷಂಭು ಪುರಂದರ ಪೂರ್ವ ಮುಖಾನಪರಾನ್ ಸೃಜತಿ ಇಡ್ಯತಮೋವತಿ ಹಂತಿ ನಿಜಂ ಪದಮಾಪಯತಿ ಪ್ರಣತಾನ್ ಸ್ವಧಿಯ. ಸಹಿ, ನೀವು ಯಾರಿಗೆ ಶರಣಾಗ್ರಿ ಅಂತ ನಾನು ಹೇಳಿದ್ನೋ ಅವನೊಬ್ಬನೇ ಅಂಥವನು. ಯಾರು? ವಿಶ್ವಸೃಜ ವಿಭು ಶಂಭು ಪುರಂದರ ಪೂರ್ವ ಮುಖಾನ್ ಅಪರಾನ್. ಈಗ ಪ್ರಚಲಿತವಾದ ಪಾಠ ವಿಭು ಶಂಭು ಪುರಂದರ ಸೂರ್ಯ ಮುಖಾನ್ ಅಂತ, ಪೂರ್ವ ಮುಖಾನ್ ಅಂತ ನಾನು ಹೇಳಿದ್ದು. ಈಗ ಪ್ರಿಂಟ್ ಆದ ಪುಸ್ತಕಗಳಲ್ಲಿರುವಂಥದ್ದು ವಿಭು ಶಂಭು ಪುರಂದರ ಸೂರ್ಯ ಮುಖಾನ್ ಅಪರಾನ್ ಅಂತ ನಾನು ಹೇಳಿದ್ದು. ಈಗ ಪ್ರಿಂಟ್ ಆದ ಪಾಠ ಇರೋದು ಅಪರಾನ್ ಅಮರಾನ್ ಅಂತ. ಇಲ್ಲಿ ಅಮರಾನ್ ಅನ್ನೋ ಶಬ್ದ ಅಗತ್ಯ ಇಲ್ಲ, ಮತ್ತು ಸೂರ್ಯ ಶಬ್ದವೂ ಅಗತ್ಯ ಇಲ್ಲ. ಪ್ರಾಚೀನ ಪಾಠ ಬಹಳ ಸುಂದರವಾಗಿದೆ. ಅದನ್ನು ನಮ್ಮ ಅಲ್ಪಬುದ್ಧಿಗೆ ತಕ್ಕಂತೆ ನಾವು ತಿದ್ದಿಕೊಳ್ಳಬೇಕಾದ ಕಾರಣ ಏನೂ ಇಲ್ಲ. ಅದು ಹೇಗಿದೆ ಅಂದರೆ, ಸಹಿ, ಆ ಭಗವಂತ ಎಂಥವನು ಅಂದರೆ ವಿಶ್ವಸೃಜ ವಿಭು ಶಂಭು ಪುರಂದರ ಪೂರ್ವ ಮುಖಾನ್ ಅಪರಾನ್ ಸೃಜತಿ ಅಂತ. ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದಂಥ ಶಕ್ತಿಗಳಿವೆಲ್ಲ ವಿಶ್ವಸೃಜ.
ದ ಕ್ರಿಯೇಟರ್ಸ್ ಆಫ್ ದ ಯೂನಿವರ್ಸ್. ಈ ಜಗತ್ತನ್ನು ಸೃಷ್ಟಿ ಮಾಡಿದವರು ಅಂದರೆ ಬ್ರಹ್ಮಾದಿ ದೇವತೆಗಳು. ಅದನ್ನು ಹೇಳಿದ್ರು ವಿಭು. ವಿಭು ಅಂದರೆ ಜಗತ್ತು ಯಾರಿಂದ ವಿವಿಧತೆಯ ಭವತಿ ಅವನು ಜಗತ್ತನ್ನು ಸೃಷ್ಟಿ ಮಾಡಿದವ. ಮತ್ತು ಯಾರು ವಿ ಅಂದರೆ ಪರಮಾತ್ಮನ ಹೆಸರು, ವಿಫ್ ಪಕ್ಷಿ ಪರಮಾತ್ಮನೋಹೋ ಅಂತ ಕೋಶ. ಪರಮಾತ್ಮನಿಂದ ಭೂ ಅಂದರೆ ಭವತಿ ಹುಟ್ಟಿದವ, ಪರಮಾತ್ಮನಿಂದ ಹುಟ್ಟಿದವ ಜಗತ್ತನ್ನು ಹುಟ್ಟಿಸಿದವ ಅಂದರೆ ಯಾರಾಯಿತು? ಬ್ರಹ್ಮ, ಚತುರ್ಮುಖ ಬ್ರಹ್ಮ. ವಿಭು ಅಂದರೆ ಚತುರ್ಮುಖ ಬ್ರಹ್ಮ. ಆಮೇಲೆ ವಿಭು ಅಂದರೆ ಎಲ್ಲ ಕಡೆ ವ್ಯಾಪ್ತನಾಗಿರುವವ, ತುಂಬಿರುವವ. ಎಲ್ಲ ಕಡೆ ತುಂಬಿರುವವ ಯಾರು? ವಾಯು. ಆದ್ದರಿಂದ ವಿಭು ಅಂದರೆ ಬ್ರಹ್ಮವಾಯುಗಳು. ವಿಭು. ಅದರ ನಂತರ ಶಂಭು. ಬ್ರಹ್ಮವಾಯುಗಳಾದರು. ಬ್ರಹ್ಮವಾಯುಗಳಾದ ತಕ್ಷಣ ಅವರು ಸಪತ್ನೀಕರಾಗಿಯೇ ತಗೊಳ್ಳೋಣ. ನಮ್ಮ ಅನುಸಂಧಾನದಲ್ಲಿ ಯಾವಾಗಲೂ ದೇವತೆಗಳ ಹೆಸರನ್ನು ಹೇಳಿದರೆ ಒಂದು ಮಾತು ಹೇಳ್ತಾರೆ ಆಚಾರ್ಯ, ತಾತ್ಪರ್ಯ, ಭಾಗವತ ತಾತ್ಪರ್ಯದಲ್ಲಿ. ದೇವತೆಗಳಿಗೆ ಯಾವಾಗಲೂ ಕೂಡ ಇಲ್ಲಿ ಪ್ರಪಂಚದಲ್ಲಿ ಸಂಸಾರಾವಸ್ಥೆಯಲ್ಲಿ ಮತ್ತು ಮೋಕ್ಷದಲ್ಲಿ ಕೂಡ ಅವರು ಸಹಭೋಗಿಗಳು ಅಂತ. ದಂಪತಿಗಳ ಜೊತೆಗೆಯೇ ಸಾಧನೆ, ದಂಪತಿಗಳಿಗೆ ಜೊತೆಯಾಗಿಯೇ ಮುಕ್ತಿ. ದೇವತೆಗಳಿಗೆ ಅವರು ತಾವೊಬ್ಬರೇ ಸಾಧನೆ ಇಲ್ಲೇ ಇಲ್ಲ, ಅವರದ್ದು ಸಹ ಸಾಧನೆ, ಸಹ ಮುಕ್ತಿ, ಸಹಭೋಗ. ಮನುಷ್ಯರಲ್ಲಿ ಆ ನಿಯಮ ಇಲ್ಲ. ಋಷಿಗಳಲ್ಲಿ ಕೆಲವರಿಗೆ ಆ ನಿಯಮ ಇದೆ, ಕೆಲವರಿಗೆ ಇಲ್ಲ. ಈಗ ಭರದ್ವಾಜ, ಯಾಜ್ಞವಲ್ಕ್ಯರಿಗೆ ಅವರು ದಾಂಪತ್ಯ ಜೀವನದ ಮೂಲಕ ಸಾಧನೆ ಪಡೆದವರು. ಹಾಗೆ ಕೆಲವು ಋಷಿಗಳಿಗೆ ಇದೆ, ಎಲ್ಲ ಋಷಿಗಳಿಗೆ ನಿಯತ ಪತಿಪತ್ನಿ ಭಾವ ಇರತಕ್ಕಂಥ ದಾಂಪತ್ಯ ಇಲ್ಲ. ಮನುಷ್ಯರಲ್ಲಿಯೂ ಆ ನಿಯತಿ ಇಲ್ಲ. ಆದರೆ ದೇವತೆಗಳಿಗೆ ನಿಯತವಾದ ಸಂಬಂಧ ಇದೆ. ಅವರು ಜತೆಯಾಗಿಯೇ ಸಾಧನೆ, ಜತೆಯಾಗಿಯೇ ಸಿದ್ಧಿ, ಜತೆಯಾಗಿಯೇ ಮೋಕ್ಷ. ಆದ್ದರಿಂದ ಬ್ರಹ್ಮವಾಯುಗಳು ಅಂತಂದರೆ ಅವರು ಅವಿನಾಭಾವ. ಅದು ಸರಸ್ವತಿ ಭಾರತೀಯರು. ಹಾಗಾದರೆ 3ನೇ ಕಕ್ಷೆ 4ನೇ ಕಕ್ಷೆ ಆಯಿತು. 1ನೇ ಕಕ್ಷೆ ಅಂದರೆ ಮೊದಲನೇದು ಭಗವಂತನೇ, 2ನೇ ಕಕ್ಷೆಯಲ್ಲಿ ಶ್ರೀತತ್ವ. ಅದನ್ನು ಬಿಟ್ಟುಬಿಟ್ರೆ ನಾವೀಗ ವಿಶ್ವದ ಸೃಷ್ಟಿ ಮಾಡಿದಂಥ ಜೀವಗಣಗಳನ್ನು ಹೇಳ್ತಾ ಇದ್ದಾರೆ ಆಚಾರ್ಯರು. ಅದರಲ್ಲಿ ವಿಭು ಅಂತಂದರೆ ಬ್ರಹ್ಮವಾಯುಗಳು 3ನೇ ಕಕ್ಷೆಯಲ್ಲಿರುವವರು. ಮತ್ತು ಅವರ ಶ್ರೀಮತಿಯವರಿಂದ ಸಹಿತರಾದವರಾದ್ದರಿಂದ 4ನೇ ಕಕ್ಷೆಯೂ ಬಂತು. ಆಮೇಲೆ ಶಂಭು ಅಂದರು. ಶಂಭು ಅಂದರೆ ಶರೀರಂ ಭಾವಯತಿ ಇತಿ ಶಂಭು ಅಂತ, ಶರೀರಾಭಿಮಾನಿ. ಅಂದರೆ ಶರೀರ, ಅಬ್ರಿವಿಯೇಷನ್ ಇದೆಲ್ಲ. ಶರೀರ ಪುರುಷ ಅಂತ ಐತರೇಯ ಉಪನಿಷತ್ನಲ್ಲಿ ಹೇಳಿದ್ದಾರೆ. ನಮ್ಮ ದೇಹ ಅವನು ಇದ್ದರೆ ಶಿವ, ಅವನು ಹೋದರೆ ಶವ. ಆದ್ದರಿಂದ ಈ ಶರೀರವನ್ನು ನಿಯಂತ್ರಿಸುವಂಥ ಶರೀರಾಭಿಮಾನಿಯವನು, ಅದರಿಂದ ಅವನು ಶಂಭು ಅಂತಾರೆ. ಸುಖವನ್ನು ಕೊಡುವವನು ಅನ್ನುವುದು ಒಂದು ಅರ್ಥ. ಅವನು ಮತ್ತು ಶರೀರದ ಮೂಲಕವೇ ತಾನೆ. ಇದಕ್ಕೆ ಭೋಗಾಯತನಂ ಶರೀರಂ ಅಂತ, ಸುಖ ದುಃಖಗಳ ಅನುಭವವನ್ನು ಕೊಡತಕ್ಕಂಥದ್ದು ಅಂತ ಇದಕ್ಕೆ ಡೆಫಿನಿಷನ್ನೇ ಹಾಗೆ. ಇದು ತರ್ಕ ಸಂಗ್ರಹದ ಬಗ್ಗೆ ಮಾತಾಡೋರು ಒಬ್ಬರು ಬರ್ತಿದ್ರು ನಿನ್ನೆ ಎಲ್ಲ, ಇವತ್ತು ಬರಲಿಲ್ಲ ಅವರು. ಅದರ ವಾಕ್ಯ ಇದು, ಭೋಗಾಯತನಂ ಶರೀರಂ ಅಂತ. ಭೋಗ, ಸುಖ ದುಃಖಗಳ ಭೋಗಕ್ಕೆ ಯಾವುದು ಆಶ್ರಯವೋ ಅದು ಶರೀರ. ಹಾಗಾಗಿ ಸುಖ ದುಃಖಗಳನ್ನು ಕೊಡುವುದು ಶರೀರ. ಆ ಶರೀರದ ಮೂಲಕ ಸುಖವನ್ನು ಕೊಡುವವನು ಶಿವ. ಶಂಭವತಿ, ಯಾರಿಂದ ಸುಖ ಆಗುತ್ತೋ, ಯಾರಿಂದ ಶರೀರಂ ಭವತಿ, ಈ ಶರೀರ ಅನ್ನಿಸಿಕೊಳ್ಳುತ್ತೋ, ಅನ್ನಮಯ ಕೋಶದ ನಿಯಾಮಕ ಶಕ್ತಿ ಶರೀರ ಪುರುಷ ಶಿವ. ಅದರಿಂದ ಶಿವ. ಆದರೆ ಬರೀ ಶರೀರ ಇದ್ದರೆ ಸುಖ ಆಗತ್ತಾ? ಉಸಿರು ಕಟ್ಟಿತು, ಶರೀರ ಇದೆ, ಎಂಥ ದುಃಖ. ಹಾಗಾದರೆ ಶರೀರ ಸುಖ ಆಗುವುದು ಯಾವಾಗಾದರೆ ಉಸಿರಾಡ್ತಾ ಇದ್ದಾಗ. ಉಸಿರು ಕಟ್ಟಿತು ಅಂತಂದರೆ ಪರ್ಮನೆಂಟಾಗಿ ಉಸಿರು ಕಟ್ಟೋದು ಬಿಡಿ. ಈಗ ನೀರಿನಲ್ಲಿ ಮುಳುಗಿದ ಉಸಿರು ಕಟ್ಟಲಿಕ್ಕೆ ಶುರುವಾಯಿತು, ಸಂಕಟವೋ ಸಂಕಟ. ಹೋಗಲಿ, ಆಸ್ಮಾದಿಂದ ಸರಿಯಾಗಿ ಬೇಗ ಶ್ವಾಸ ಬಿಡಲಿಕ್ಕೆ ಆಗದಿದ್ದರೆ ವೇದನೆ ಆಗುತ್ತೆ. ಉಸಿರು ಹೋಗೋದು ಸ್ವಲ್ಪ ವಿಳಂಬ ಆದರೆ ಸಂಕಟ ಆಗುತ್ತೆ. ಹಾಗಾಗಿ ನಿಜವಾದ ಶಂಭವತಿ ಯಾರಿಂದ ಅಂದರೆ ಪ್ರಾಣಮಯ ಕೋಶದಿಂದ, ಅನ್ನಮಯ ಕೋಶ ಅಲ್ಲ. ಶಂಭು ಆನಂದಮಯ ಕೋಶ, ಅದು ಪ್ರಾಣಮಯ ಕೋಶದಿಂದ ಆನಂದ ಆಗೋದು. ಪ್ರಾಣಮಯ ಕೋಶವನ್ನು ನಿಯಂತ್ರಿಸುವ ಯಾರು? ಶೇಷ. ಅದರಿಂದ ಶಂಭು ಅಂದರೆ ಶೇಷ ಆದ. ಬರೀ ಉಸಿರಾಡ್ತಾ ಇದ್ದರೆ ಹಂದಿಯೂ ಉಸಿರಾಡುತ್ತೆ, ನಾಯಿಯೂ ಉಸಿರಾಡುತ್ತೆ. ಏನು ಆನಂದ ಸ್ವಾಮಿ! ತರವ ಕಿಂ ನ ಜೀವಂತಿ ಕಿಂ ನ ವಸ್ತ್ರಾಹ ನ ಶ್ವಸಂತ್ಯುತ. ಮರಗಳು ಬದುಕೋದಿಲ್ಲೇನು? ತಿಥಿ ಕೂಡ ಉಸಿರಾಡೋದಿಲ್ಲೇನು ಅಂತ ಕೇಳ್ತಾರೆ. ಹಾಗಾದರೆ ಬರೇ ಉಸಿರಾಡುವುದು ನಿಜವಾದ ಆನಂದ ಅಲ್ಲ, ಬರೇ ದೇಹ ಇರುವುದು ಆನಂದ ಅಲ್ಲ, ಉಸಿರಾಡುವುದು ಆನಂದ ಅಲ್ಲ. ಮತ್ತು ಆ ಉಸಿರನ್ನು ಸಾರ್ಥಕಗೊಳಿಸಿ ಪ್ರತಿಕ್ಷಣ ತಿಳಿದು ಜ್ಞಾನವನ್ನು ತುಂಬಿಸಿಕೊಳ್ತೇವಲ್ಲ, ಜ್ಞಾನ ಹೆಚ್ಚಾದಾಗ ಆನಂದ ಹೆಚ್ಚಾಗ. ನಿಜವಾಗಿ ಜ್ಞಾನದ ಮೂಲಕ ಆನಂದ, ಅದು ಮನೋಮಯ ಕೋಶದಿಂದ ಬರುವಂಥದ್ದು. ಅದು ಯಾರಿಂದ? ಅಂಥ ಮನೋಮಯ ಕೋಶದಲ್ಲಿ ಇದ್ದು ನಮಗೆ ಶಾಸ್ತ್ರಜ್ಞಾನದ ಆನಂದವನ್ನು ಶಂಭವತಿಯನ್ನೇ ಯಾರು ಕೊಡೋ? ಗರುಡ. ಅದನ್ನು ಶಂಭು ಅಂದರೆ ಗರುಡ. ಹಾಗಾದರೆ ಬ್ರಹ್ಮವಾಯುಗಳಾಯಿತು, ಅವರ ಪತ್ನಿಯರಾದರು. ಗರುಡಶೇಷರುದ್ರಾದರು, ಅವರ ಪತ್ನಿಯರಾದರು. ಪಾರ್ವತಿ, ವಾರುಣಿ, ಸುಪರ್ಣಿ. ಗರುಡ ಪತ್ನಿ ಸುಪರ್ಣಿ, ಶೇಷಪತ್ನಿ ವಾರುಣಿ, ಶಿವನ ಪತ್ನಿ ಪಾರ್ವತಿ. ಇವರು 3 ಜನ ಆದರು. ಆದರೆ ಇವರು 5ನೇ ಕಕ್ಷೆಯಲ್ಲಿ ಗರುಡಶೇಷರುದ್ಧರಿದ್ದಾರೆ. 7ನೇ ಕಕ್ಷೆಯಲ್ಲಿ ಸುಪರ್ಣಿ, ವಾರುಣಿ, ಪಾರ್ವತಿಯರಿದ್ದಾರೆ. ಅದರ ಮಧ್ಯದಲ್ಲಿ ಒಂದು
ಮೊನ್ನೆ ನೀವು ಹೇಳಿದೆ ನಾನು, ವಿಷ್ಣುವಿನ ಷಣ್ಮಹಿಷಿಯರಿದ್ದಾರೆ, ನೀಲ ಭದ್ರ ಮಿತ್ರವಂದ ಕಾಳಿಂದಿ ಲಕ್ಷಣ ಜಾಂಬವತಿ ಅಂತ. ಅವರು ಈ ವಿಶ್ವಸೃಜ ಅಂತ ವಿಶೇಷಣ ಕೊಟ್ಟಿದ್ದಾರೆ. ಜಗತ್ತನ್ನು ಸೃಷ್ಟಿ ಮಾಡತಕ್ಕ ದೇವತಾ ಶಕ್ತಿಗಳು, ಅದರಲ್ಲಿ ಸೇರಿದವರಲ್ಲ. ಅದನ್ನ ಅವ್ರು ಬಿಟ್ಬಿಡೋಣ. ಆಮೇಲೆ ಬರೋರು ಯಾರು? 7ನೇ ಕಕ್ಷೆ. 8ನೇ ಕಕ್ಷೆಯಲ್ಲಿ ಶಂಭು, ಪುರಂದರ, ಇಂದ್ರ ಮತ್ತು ಕಾಮ, ಇವರಿಬ್ಬರು 8ನೇ ಕಕ್ಷೆಯಲ್ಲಿ ಬರ್ತಾರೆ. ಕಾಮನೂ ಪುರಂದರ ಅಲ್ವಾ, ಇಂದ್ರನೂ ಪುರಂದರ. ಅವನು ಶತ್ರುಗಳ ಪುರವನ್ನು, ಅಸುರರ ಪುರವನ್ನು ಧಾರಣೆ ಮಾಡಿದ್ದನೇ ಇಂದ್ರನಿಗೆ ಪುರಂದರ ಅಂತ ಹೆಸರು ಬಂತು. ಕಾಮ ಇನ್ನೊಬ್ಬರ ಪುರವನ್ನು ಧಾರಣೆ ಮಾಡಿದವನಲ್ಲ, ಸ್ವಪುರಂದರ. ಅವನು ತನ್ನ ದೇಹವನ್ನೇ ನಾಶ ಮಾಡಿಕೊಂಡವ. ಶಿವನ 3ನೇ ಕಣ್ಣು ತೆರೆದಾಗ ಪುರ ಅಂದರೆ ದೇಹ, ತನ್ನ ಪುರವನ್ನೇ ತನ್ನ ಪುರ ಇಲ್ಲದೆ ಅನಂಗನಾದವ, ಅಶರೀರನಾದವ. ಆದ್ದರಿಂದ ಪುರಂದರ ಅಂದರೆ ಕಾಮ. ಈ ಆಚಾರ್ಯ ಹೇಗೆ ಶಬ್ದಗಳನ್ನು ಹಾಕ್ತಾರೆ ನೋಡಿ. ಪುರಂದರ ಅಂದರೆ ಕಾಮ, ಇಂದ್ರ ಕಾಮರಾಯಿತು. ಅಲ್ಲಿ ತನಕ 8 ಕಕ್ಷೆಗಳ ತನಕ ಬಂದೆವು. ಆಮೇಲೆ ಪುರಂದರ ಪೂರ್ವ ಮುಖ ಅನ್ನಂದರು. ಪುರಂದರನ ತನಕ ಇರತಕ್ಕ ಈ 8 ಕಕ್ಷೆಯಲ್ಲಿ ಇರತಕ್ಕಂಥ ದೇವತೆಗಳು. 8 ಕಕ್ಷೆಯಲ್ಲಿ ನೀವು ಗಂಡಸರು 8 ಮಂದಿ ಆಗೋದು. ವಿಷ್ಣು, ಬ್ರಹ್ಮ, ವಾಯು, ಶೇಷ, ಗರುಡ, ರುದ್ರ, ಪುರಂದರ, ಕಾಮವು 8 ಮಂದಿ ಆಗೋದು 8ನೇ ಕಕ್ಷೆ ಬಂದಾಗ. ಈ 8 ಮಂದಿ ಸಪತ್ನೀಕರಾದ ದೇವತೆಗಳಾಯಿತು. ಪುರಂದರ ಕಾಮರ ಪತ್ನಿಯರು ಬರಲಿಲ್ಲ ಇನ್ನು. ಪುರಂದರ ಪೂರ್ವ ಅವರು ಈ ಇಷ್ಟು ಮಂದಿ ಮೊದಲಿಗರಾಗಿರುವ ಮೊದಲಾದ ದೇವತೆಗಳು ಪುರಂದರ ಪೂರ್ವರು. ಯಾರೆಲ್ಲ? 8ರಿಂದ 15ನೇ ಕಕ್ಷೆ ತನಕ ಅಲ್ಲಿ ತಗೊಳ್ಬೇಕಾದ್ದು ಪುರಂದರ ಪೂರ್ವ ಅಂತ. ಅದರ ನಂತರ ಅವನು ಪೂರ್ವದಲ್ಲಿ ಇರೋದು ಕಾರಣ ಏನು ಅಂದರೆ, ಕೊನೆಯವನು ದೇವತೆಗಳ ಸಾಲಿನಲ್ಲಿ ಅಗ್ನಿರ್ವೈ ದೇವಾನಾಂ ಅವಮಃ ವಿಷ್ಣು ಪರಮಃ ಅಂತ ಹೇಳ್ತಿದ್ದ ಐತರೇಯ ಬ್ರಾಹ್ಮಣ. ಅದರಿಂದ ಪುರಂದರ ಪೂರ್ವರಾದ ದೇವತೆಗಳು ಅಂದರೆ 15ನೇ ಕಕ್ಷೆ ತನಕದ ದೇವತೆಗಳು. ಅಗ್ನಿ ಪುರಂದರ ಪೂರ್ವ ಆಯಿತು. ಆ ಪುರಂದರ ಅಗ್ನಿ ತನಕ ಬಂತು. ಅಂದರೆ 8ನೇ ಕಕ್ಷೆಯಲ್ಲಿ ಇಂದ್ರಕಾಮರು, 9ನೇ ಕಕ್ಷೆಯಲ್ಲಿ ಅಹಂ ಪ್ರಾಣ, ನಮ್ಮ ದೇಹದ ಒಳಗಿರತಕ್ಕಂಥ ದೇಹವನ್ನು ನಿಯಂತ್ರಿಸತಕ್ಕಂಥ ಒಂದು ಪ್ರಾಣಶಕ್ತಿ. ಅದು ಅಹಂಕಾರ, ಆಹಂಕಾರಿಕ ಪ್ರಾಣ ಅಥವಾ ಅಹಂ ಪ್ರಾಣ ಅಂತ. ನಮ್ಮ ಉಸಿರನ್ನು ನಿಯಂತ್ರಿಸುವ, ನಮ್ಮ ದೇಹದ ಚಲನವಲನವನ್ನು ನಿಯಂತ್ರಿಸುವ, ನಮ್ಮ ದೇಹದಲ್ಲಿ ನಾನು 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 ಅನ್ನೋ ಅಭಿಮಾನವನ್ನು ಹೆಚ್ಚಿಸುವ, ನಾನು ನನ್ನದು ಅನ್ನೋ ಅಭಿಮಾನವನ್ನು ಹೆಚ್ಚಿಸುವ ಒಂದು ಶಕ್ತಿ, ಅದು ಒಳಗಿರತಕ್ಕಂಥ ಪ್ರಾಣಶಕ್ತಿ. ಅದು 9ನೇ ಕಕ್ಷೆಯಲ್ಲಿದೆ. ಪ್ರಾಣದೇವರಿಗಿಂತ ಬಹಳ ದೂರ ಇದೆ. ಇಂದ್ರನಿಗಿಂತಲೂ ಕೆಳಗೆ ಇರತಕ್ಕಂಥ ಅಹಂ ಪ್ರಾಣ ಅನ್ನತಕ್ಕಂಥ ವಾಯು. 10ನೇ ಕಕ್ಷೆಯಲ್ಲಿ ಇಂದ್ರಕಾಮರ ಪತ್ನಿಯರಿದ್ದಾರೆ. ಪುರಂದರನ ಪತ್ನಿಯಾದ ಶಚಿ, ಕಾಮನ ಪತ್ನಿಯಾದ ರತಿ ಮತ್ತು ಕಾಮಪುತ್ರನಾದ ಅನಿರುದ್ಧ. ಅಷ್ಟೇ ಅಲ್ಲ, ಸ್ವಯಂಭೂಮನು, ದೇವಪುರೋಹಿತರಾದ ಬೃಹಸ್ಪತ್ಯಾಚಾರ್ಯರು, ಆಮೇಲೆ ದಕ್ಷ ಪ್ರಜಾಪತಿ, ಇವರು ಇಷ್ಟು ಮಂದಿ 10ನೇ ಕಕ್ಷೆಯಲ್ಲಿದ್ದಾರೆ. ಇವೆಲ್ಲ ಪೂರ್ವ. ಇಂದ್ರ ಪೂರ್ವರಾದವರು ಯಾರು ಅಂದರೆ ಮುಂದೆ ಅಗ್ನಿಯ ತನಕ. ಆಮೇಲೆ 10ನೇ ಕಕ್ಷೆ ಆಯಿತು. 11ನೇ ಕಕ್ಷೆಯಲ್ಲಿ 9ನೇ ಕಕ್ಷೆಯಲ್ಲಿ ನಮ್ಮ ಒಳಗಿನ ನಿಯಂತ್ರಿಸ್ತಕ್ಕಂಥ ಒಬ್ಬ ಪ್ರಾಣ ಇದ್ದ. 11ನೇ ಕಕ್ಷೆಯಲ್ಲಿ ಹೊರಗಿರತಕ್ಕಂಥ ವಾತಾವರಣವನ್ನು ನಿಯಂತ್ರಿಸುವ ಪ್ರಾಣ, ಭೂತಾಭಿಮಾನಿ ವಾಯು, ಪ್ರವಾಹ. ಒಳಗೆ ಇರತಕ್ಕಂಥ ಪ್ರಾಣಶಕ್ತಿ ಅಹಂ ಪ್ರಾಣ, ಹೊರಗಿರತಕ್ಕಂಥ ವಾಯು ಪ್ರವಾಹ. ಈ ಹೊರಗೆ ಒಳಗೆ ಎರಡೂ ಆಗಬೇಕಲ್ಲ. ಹೊರಗಿನಿಂದ ಗಾಳಿ ಒಳಗೆ ಹೋಗಬೇಕು, ಒಳಗಿಂದ ಗಾಳಿ ಹೊರಗೆ ಬರಬೇಕು. ಹೀಗೆ ಪ್ರವಾಹ ಅಹಂ ಪ್ರಾಣ, ಪ್ರವಾಹ ಅಹಂ ಪ್ರಾಣ ಇದ್ರೇ ಉಸಿರಾಟ ನಡೆಯೋದು. ಒಳಗೆ ಹೋಗಬೇಕು, ಆಕ್ಸಿಜನ್ ಒಳಗೆ ಹೋಗಬೇಕು, ಆಕ್ಸಿಜನ್ ಒಳಗೆ ಕಳಿಸುವ ಪ್ರವಾಹ. ಅದು ಆ ಒಳಗೆ ಉಸಿರಾಟವನ್ನು ಒಳಗೆ ತಗೊಂಡು ಹೊರಗೆ ವಾತಾವರಣದಲ್ಲಿದ್ದ ಪ್ರಾಣಶಕ್ತಿಯನ್ನು ಒಳಗೆ ತಗೊಳ್ಳೋವ. ಕಾರ್ಬನ್ ಡೈಆಕ್ಸೈಡನ್ನು ಹೊರಗೆ ಕಳಿಸುವ ಅಹಂ ಪ್ರಾಣ. ಅದನ್ನು ತಗೊಂಡ ಆ ಪ್ರವಾಹ ಅದನ್ನು ಪುನಃ ಆಕ್ಸಿಜನ್ ಮಾಡಿ ಒಳಗೆ ಕಳಿಸಿದ. ಅವನು ಕಾರ್ಬನ್ ಡೈಆಕ್ಸೈಡ್ ಮಾಡಿ ಹೊರಗೆ ಕಳಿಸಿದ, ಇವನು ಅದನ್ನು ಆಕ್ಸಿಜನ್ ಮಾಡಿ ಹೊರಗೆ ಕಳಿಸಿದ. ಹೀಗೆ ಈ ಪ್ರೋಸೆಸ್ ನಡೀಲಿಕ್ಕೆ ಹೊರಗಿಂದ ಒಬ್ಬ, ಹೊರಗಿಂದ 2 ಪ್ರಾಣಶಕ್ತಿಗಳಿವೆ. ಅದನ್ನು ಒಂದನ್ನು ಅಹಂ ಪ್ರಾಣ ಅಂದರು, ಒಂದನ್ನು ಪ್ರವಾಹ ಅಂದರು. 11ನೇ ಕಕ್ಷೆಯಲ್ಲಿ ಪ್ರವಾಹವಾಯುದ್ದಾನೆ. ಇವ್ರದೆಲ್ಲ ಈಗ ಸಪತ್ನೀಕರೇ. ಇವ್ರ ಪತ್ನಿಗಳದ್ದು ಇನ್ನು ಮುಂದೆ ಬರ್ತಾರೆ. 12ನೇ ಕಕ್ಷೆಯಲ್ಲಿ ಆಗುವಾಗ ಯಮ, ಸೂರ್ಯ, ಚಂದ್ರ. ಆಮೇಲೆ ಸ್ವಯಂಭೂ ಮನುವಿನ ಪತ್ನಿ ಮಾನವಿ 12ನೇ ಕಕ್ಷೆಯಲ್ಲಿದ್ದಾಳೆ. ಆಮೇಲೆ 13ನೇ ಕಕ್ಷೆಯಲ್ಲಿ ವರುಣ. 14ನೇ ಕಕ್ಷೆಯಲ್ಲಿ ಅವನನ್ನು ಬಿಟ್ಟು ಬಿಡಬೇಕಾದ್ರೆ ವಿಶ್ವ ಸೃಷ್ಟಿ ಮಾಡತಕ್ಕಂಥ ಗಣದಲ್ಲಿಲ್ಲ ಅವನು, ನಾರದ. 15ನೇ ಕಕ್ಷೆಯಲ್ಲಿ ಭೃಗು ಮತ್ತು ಅಗ್ನಿ ಮತ್ತು ದಕ್ಷ ಪ್ರಜಾಪತಿಯ ಹೆಂಡತಿ ಪ್ರಸೂತಿ. ಇವಾಗ ಅಲ್ಲಿ 10ನೇ ಕಕ್ಷೆಯಲ್ಲಿ ಬಂದಿರತಕ್ಕಂಥ
ದಕ್ಷ ಪ್ರಜಾಪತಿಯ ಹೆಂಡತಿ ಆಯಿತು, ಸ್ವಯಂಭೂ ಮನುವಿನ ಹೆಂಡತಿ ಆಯಿತು, ಬೃಹಸ್ಪತ್ಯಾಚಾರ್ಯ ಹೆಂಡತಿ ಮತ್ತು ಅನಿರುದ್ಧನ ಹೆಂಡತಿ ಇನ್ನೂ ಬರಲಿಲ್ಲ, ಅವರು ಇನ್ನೂ ಕೆಳಗಿದ್ದಾರೆ. ಬೃಹಸ್ಪತ್ಯಾಚಾರ್ಯ ಹೆಂಡತಿ 17ನೇ ಮೆಟ್ಲಲ್ಲಿದ್ದಾಳೆ. ಆಮೇಲೆ ಅನಿರುದ್ಧನ ಹೆಂಡತಿ ಉಷಾ 20ನೇ ಮೆಟ್ಲಲ್ಲಿದ್ದಾಳೆ, ಅವರು ಬಹಳ ಮುಂದಿದ್ದಾರೆ. 15ರ ತನಕ ಬಂತು. ಈಗ ಭೃಗು, ವರುಣಪುತ್ರನಾದ ಭೃಗು ಮತ್ತು ಅಗ್ನಿ, ಇವರು ಪುರಂದರ ಪೂರ್ವರು. ವಿಭು, ಶಂಭು, ಪುರಂದರ ಪೂರ್ವರು. ಈ ಅಗ್ನಿಯ ತನಕ ಇರುವವರು ಮುಖಂ, ಅಗ್ನಿ ಪುರಂದರ ಪೂರ್ವಾದ, ಅವನೇ ಮುಖವಾಗಿ ಉಳ್ಳವರು, ಉಳಿದವರೆಲ್ಲ ಅಗ್ನಿರ್ವೈ ದೇವಾನಾಂ ಮುಖಂ. ಆ 15ನೇ ಕಕ್ಷೆಯಲ್ಲಿ ಪುರಂದರ ಪೂರ್ವ, ಪುರಂದರಾದಿಗಳು ಪ್ರಧಾನರಾಗಿರತಕ್ಕಂಥ ದೇವತಾಗಣದಲ್ಲಿ ಕೊನೆಯಲ್ಲಿ ಬರತಕ್ಕಂಥ ಅಗ್ನಿ, ಅವನು ಮುಖ. ಎಲ್ಲ ದೇವತೆಗಳಿಗೆ ಮುಖ ಅವನು, ಅಂದರೆ ಅವನ ಮುಖದಲ್ಲೇ ದೇವತೆಗಳಿಗೆ ಆಹುತಿ ಕೊಡುವುದು. ಅವನು ಮುಖವಾಗಿಳ್ಳವರು 9 ಕೋಟಿ ದೇವತೆಗಳು. ಹೀಗೆ ವಿಶ್ವಸೃಜ ವಿಭು ಶಂಭು ಪುರಂದರ ಪೂರ್ವ ಮುಖಾನ್. ಅದರಿಂದ ಸೂರ್ಯ ಶಬ್ದ ಅಲ್ಲ, ಅಲ್ಲಿ ಪೂರ್ವ ಶಬ್ದವೇ ಬಹಳ ಅರ್ಥಪೂರ್ಣವಾದದ್ದು. ಯಾರನ್ನ? ಇಂಥ ದೇವತೆಗಳನ್ನು ಅಪರಾನ್ ಅಪರಾನ್. ಅಪರಾನ್ ಅಮರಾನ್ ಅಲ್ಲ, ಅಪರಾನ್ ಅಪರಾನ್ ಅಂದರೆ ಬೇರೆ ಬೇರೆ ಅಂತ. ಎರಡು ಅಪರ ಅಂದರೆ ಬೇರೆ, ಅಪರಾನ್ ಅಪರಾನ್ ಅಂದರೆ ಬೇರೆ ಬೇರೆ ಬ್ರಹ್ಮರನ್ನು. ಬೇರೆ ಅಂದರೆ ಎಷ್ಟು ಕಲ್ಪದಲ್ಲಿ ಆಯಿತು, ಎಷ್ಟು ಮಂದಿ ಬ್ರಹ್ಮರಾದರು, ಎಷ್ಟು ಮಂದಿ ಗರುಡಶೇಷರುದ್ರರಾದರು, ಎಷ್ಟು ಮಂದಿ ಇಂದ್ರಕಾಮರಾದರು, ಪ್ರತಿ ಕಲ್ಪದಲ್ಲಿ ಬೇರೆ ಬೇರೆ ಅಪರಾನ್ ಅಪರಾನ್. ಹೀಗೆ ಬೇರೆ 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 ದೇವತಾ ಗಣಗಳನ್ನು, ಜಗತ್ತನ್ನು ಸೃಷ್ಟಿಸುವವರು ಇವರೆಲ್ಲ. ವಿಶ್ವಸೃಜ ಏನು ಮಾಡ್ತಾನೆ ಅವನು? ಅವರನ್ನು ಸೃಜತಿ, ಅವನು ಸೃಷ್ಟಿ ಮಾಡಿದ. ಜಗತ್ತನ್ನು ಸೃಷ್ಟಿ ಮಾಡತಕ್ಕಂಥ ಬ್ರಹ್ಮಾದಿ ದೇವತಾ ಶಕ್ತಿಗಳನ್ನು ಅವನು ಸೃಷ್ಟಿ ಮಾಡಿದ. ಈಡ್ಯತಮಃ ಅವತಿ, ಈಡ್ಯತಮಃ. ಆದ್ದರಿಂದಲೇ ಜಗತ್ತಿನಲ್ಲಿ ನಾವು ಯಾರನ್ನಾದರೂ ಸ್ತೋತ್ರ ಮಾಡಬೇಕಾದ್ರೆ, ಈಡ ಅಂದರೆ ಸ್ತುತಿ, ಈಡ್ಯತಮಃ ಅಂದರೆ ಜಗತ್ತಿನಲ್ಲಿ ನಾವು ಯಾರನ್ನಾದರೂ ಸ್ತುತಿಸಬೇಕಾದರೆ ಅದಕ್ಕೆ ಅತ್ಯಂತ ಶ್ರೇಷ್ಠವಾದ ಒಂದು ಸ್ಥಾನ ಅಂದರೆ ಭಗವಂತ. ಯಾಕೆಂದರೆ ನಾವು ಯಾರಿಂದ ಸೃಷ್ಟಿಯಾದೆವೋ ಈ ಇಡೀ ವಿಶ್ವವನ್ನು ಸೃಷ್ಟಿ ಮಾಡಿದ ದೇವತಾ ಶಕ್ತಿಯನ್ನೂ ಸೃಷ್ಟಿ ಮಾಡಿದ ಮೂಲ ಶಕ್ತಿ. ಇದು ಸೃಜತಿ ಅಷ್ಟೇ ಅಲ್ಲ, ಸೃಷ್ಟಿ ಮಾಡಿ ಸುಮ್ಮನೆ ಕೂತಿಲ್ಲ, ಅವತಿ ರಕ್ಷಿಸ್ತಾ ಇದ್ದಾನೆವ. ಅವತಿ ಅಂದರೆ ಪ್ರವೇಶ ಮಾಡಿದ ಅದರೊಳಗೆ. ತತ್ ಸೃಷ್ಟ್ವಾ ತದೇವಾನು ಪ್ರಾವಿಶತ್, ಅದರೊಳಗೆ ಪ್ರವೇಶ ಮಾಡಿ ಅದನ್ನು ರಕ್ಷಿಸ್ತಾ ಇದ್ದಾನೆ. ಆಮೇಲೆ ಹಂತಿ, ಕೊನೆಗೆ ಒಂದು ಸರ್ತಿ ಅದರ ಅವಧಿ ಮುಗಿದಾಗ ಎಲ್ಲವನ್ನೂ ಸಂಹಾರ ಮಾಡ್ತಾನೆ. ಹಂತಿ, ಹಿ ಡಿಸ್ಟ್ರಾಯ್ಸ್ ಎವ್ರಿಥಿಂಗ್. ಆಮೇಲೆ ನಿಜಂ ಪದಮಾಪಯತಿ ಪ್ರಣತಾನ್ನ ಸ್ವಧಿಯ, ಕೊನೆಗೆ ನಿಜಂ ಪದಂ ಆಪಯತಿ, ತನ್ನ ಸ್ವರೂಪದ ಬಳಿಗೆ ಅವನನ್ನು ಕರ್ಕೊಂಡು ಬಂದು ತನ್ನ ನಿತ್ಯ ಸ್ಥಾನವಾಗಿರತಕ್ಕಂಥ ಮೋಕ್ಷವನ್ನು ಕರುಣಿಸ್ತಾನೆ. ಯಾರಿಗೆ? ಸ್ವಧಿಯ ಪ್ರಣತಾನ್. ಈಗ ಪ್ರಚಲಿತವಾದ ಪಾಠದಲ್ಲಿ ಪ್ರಣತಾನ್ ಸುಧಿಯ ಅಂತ ಒಂದು ಪಾಠ ಇದೆ, ಪ್ರಣತಾನ್ ಸ್ವಧಿಯ ಅಂತ. ಸ್ವಧಿಯ ಅಂದರೆ ತನ್ನನ್ನು ನೆನಪಿಸಿದಂಥ, ತನ್ನನ್ನು ಅಂದರೆ ಭಗವಂತ ತನ್ನ ಮೇಲೆ ಮನಸ್ಸಿಟ್ಟು ಧ್ಯಾನ ಮಾಡುವವರನ್ನು ಹೇಳಿದರೆ, ತನ್ನ ಅಂದರೆ ಭಗವಂತನ ಮೇಲೆ ಅಂತ ಅರ್ಥ ಆಗಲಿಲ್ವಾ? ಹಾಗೆ ಸ್ವಂ ಅಂದರೆ ತನ್ನ ಅಂತ ಅರ್ಥ. ಇನ್ನೊಂದು ಅರ್ಥ ಸ್ವಂ ಅಂದರೆ ಸ್ವತಂತ್ರನಾದ ಭಗವಂತನಲ್ಲಿ ಧೀ ಮನಸ್ಸನ್ನು ನೆಟ್ಟು ಯಾರು ಪ್ರಣತರೋ, ಭಗವಂತನಿಗೆ ಶರಣಾಗತರಾದರೋ ಅಂಥವರಿಗೆ ಪದಮಾಪಯತಿ, ನಿಜಂ ಪದಮಾಪಯತಿ, ತನ್ನ ಸ್ಥಾನವಾಗಿರತಕ್ಕಂಥ ಶಾಶ್ವತ ಲೋಕವನ್ನು, ಅಮೃತತ್ವವನ್ನು ಕರುಣಿಸುತ್ತಾನೆ ಅವನಿಗೆ ಶರಣಾದವರಿಗೆ. ಅದಕ್ಕೋಸ್ಕರವೇ ನಾನು ಹೇಳಿದೆ ಉಪೇತ ಹರಿಂ, ಭಗವಂತನಿಗೆ ಶರಣಾಗಿ ಅಂತ ಹೇಳಿದೆ ಅಂತಂತಾರೆ ಆಚಾರ್ಯ. ಪರಮೋಪಿ ರಮೇಶಿತುರಸ್ಯ ಸಮೋ ನಹಿ ಕಶ್ಚಿದಭೂನ್ನ ಭವಿಷ್ಯತಿ ಚ ಕ್ವಚಿತ್ ಅದ್ಯತನೋಪಿ ನ ಪೂರ್ಣ ಸದಾ ಗಣಿತೆಡ್ಯ ಗುಣಾನುಭವೈಕತನೋ. ಪರಮೋಪಿ ರಮೇಶಿತುರಸ್ಯ ಸಮಃ, ಇವನಿಗೆ ಪರಮಃ, ಮೊದಲು ಬ್ರಹ್ಮಾದಿ ದೇವತೆಗಳನ್ನು ಹೇಳಿದರು, ಇಲ್ಲಿ ರಮೇಶಿತು ಅಂದರು. ಲಕ್ಷ್ಮಿಗೂ ಸ್ವಾಮಿಯಾದ ಅಂದರೆ ಅದು ಒಂದು ಬಿಟ್ಟಿದ್ರೆ ಹಿಂದೆ ಜೀವಜಾತವನ್ನು ಮಾತಕೊಂಡು ಲಕ್ಷ್ಮಿಗೂ ಸ್ವಾಮಿಯಾದ ಈ ಭಗವಂತನಿಗೆ ಸಮಃ, ಸಮಾನವಾದವನಾಗಲಿ, ಪರಮೋಪಿ ಉತ್ಕೃಷ್ಟನಾದವನಾಗಲಿ, ನಹಿ ಕಶ್ಚಿದ್ ಅಭೂತ್, ಯಾರೂ ಹಿಂದೆ ಆಗಲಿಲ್ಲ, ನ ಭವಿಷ್ಯತಿ ಚ, ಯಾರೂ ಮುಂದೆ ಆಗುವುದಿಲ್ಲ. ಕ್ವಚಿತ್ ಅಲ್ಲಿ ಹಿಂದೆ ಆಗಲಿಲ್ಲ, ಮುಂದೆ ಆಗೋದಿಲ್ಲ, ಈಗಿರ್ಬೋದಲ್ವ. ಕ್ವಚಿತ್ ಅದ್ಯತನೋಪಿ ನಾನು, ಇವತ್ತೂ ಇಲ್ಲ, ಹಿಂದೆ ಇರಲಿಲ್ಲ, ಈಗ ಇಲ್ಲ, ಮುಂದೆ ಆಗುವುದಿಲ್ಲ. ಕ್ವಚಿತ್ ಅದ್ಯತನೋಪಿ ನ ಪೂರ್ಣ ಸದಾಗಣಿತೇಡ್ಯ ಗುಣಾನುಭವೈಕತನೋಹ. ಯಾಕೆಂದರೆ ಭಗವಂತನ ಸ್ವರೂಪ ಏನು? ಅದು ಪೂರ್ಣವಾದದ್ದು. ಯಾವುದರಿಂದ? ಗುಣಗಳಿಂದ. ಪೂರ್ಣ, ಸದಾ ಪರಿಪೂರ್ಣವಾದದ್ದು, ನಿರಂತರವಾದದ್ದು, ಅಗಣಿತವಾದದ್ದು ಮತ್ತು ಎಲ್ಲರಿಂದಲೂ ಸ್ತುತವಾದಂಥ ಗುಣಗಳ ಅನುಭವವೇ, ಜ್ಞಾನಾನಂದಾದಿ ಗುಣಗಳ ಅನುಭವವೇ ತನು ಸ್ವರೂಪ ಅವನದ್ದು. ಒಂದು ಯಾವುದು ಪೂರ್ಣವಾಗಿ ಸದಾ ಅನಂತವಾದ ಗುಣಗಳಿಂದ ತುಂಬಿದೆಯೋ ಅದು
ಅಪೂರ್ಣವಾಗುವುದು ಸಾಧ್ಯ ಇಲ್ಲ, ಅಥವಾ ಅಂಥ ಪೂರ್ಣ ಇನ್ನೊಂದು ಇರುವುದು ಸಾಧ್ಯ ಇಲ್ಲ, ಮುಂದೆ ಇನ್ನೊಂದು ಪೂರ್ಣ ಬರುವುದು ಸಾಧ್ಯ ಇಲ್ಲ. ಎರಡೂ ಪೂರ್ಣ ವಸ್ತುಗಳು ಏಕಕಾಲದಲ್ಲಿ ಇರುವುದು ಸಾಧ್ಯ ಇಲ್ಲ. ಆದ್ದರಿಂದ ಅವನು ಪರಿಪೂರ್ಣ, ಸದಾ ಕಾಲದಲ್ಲೂ ಪರಿಪೂರ್ಣ, ಸದಾ ಕಾಲದಲ್ಲೂ ಅನಂತ ಗುಣಪೂರ್ಣ. ಆದ್ದರಿಂದ ಅಗಣಿತ ಗುಣ ಅನುಭವ ಏಕತನೋಹೋ, ಅವನಿಗೆ ಸಾಟಿಯಾದದ್ದು ಹಿಂದೆ ಇರುವುದು ಸಾಧ್ಯ ಇಲ್ಲ. ಇದನ್ನು ಶ್ರುತಿ ನಾನು ಬೆಳಗ್ಗೆ ಹೇಳಿದ್ದೆ, ಶ್ರುತಿಯಲ್ಲೂ ಸ್ಪಷ್ಟವಾಗಿ ಹೇಳ್ತಾನೆ, ನತೇ ವಿಷ್ಣೋ ಜಾಯಮಾನಃ ನ ಜಾತಃ, ಯಾವುದೂ ಇಲ್ಲ. ಆಮೇಲೆ ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉದಾಮೃತತ್ವಸ್ಯೇಷಾನಃ, ಇಲ್ಲಿ ಇದನ್ನು ಹೇಳ್ತಾರೆ ನೋಡಿ, ಹುಟ್ಟಿದವನು ಅಥವಾ ಹುಟ್ಟುವವನು ನಿನ್ನ ಮಹಿಮೆಯ ಅಂತವನ್ನು ಕಂಡಿಲ್ಲ ಅಂತ ಆ ಶ್ರುತಿ ಹೇಳಿದರೆ ವಿಷ್ಣು ಸೂಕ್ತ. ಪುರುಷ ಸೂಕ್ತ ಏನು ಹೇಳ್ತದೆ? ಪುರುಷ ಏವ ಇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಯಚ್ಚ ಭಾವ್ಯಂ ಅನ್ನೋದು ಯಜುರ್ವೇದದ ಒಂದು ಪಾಠಾಂತರ, ಶುಕ್ಲ ಯಜುರ್ವೇದದಲ್ಲಿ. ಉತಾಮೃತತ್ವಸ್ಯೇಷಾನಃ, ಈಗ ಏನು ಇದೆ, ಹಿಂದೆ ಏನು ಇತ್ತು, ಮುಂದೆ ಏನು ಇರುತ್ತೆ ಅದಕ್ಕೆ, ಮತ್ತು ಈ ಎಲ್ಲವೂ ಮುಕ್ತಿಗೆ ಹೋದಾಗ ಮುಕ್ತಿಯಲ್ಲಿ ಕೂಡ ಈಶಾನ, ಅವನೇ ಒಡೆಯ ಅಂದರು. ಈಗ ಇರುವ, ಹಿಂದೆ ಇದ್ದ, ಮುಂದೆ ಬರುವ ಎಲ್ಲಕ್ಕೂ, ಮತ್ತು ಅದು ಮುಕ್ತವಾದ ಮೇಲೆ ಅಮೃತತ್ವಸ್ಯಾಪಿ, ಮುಕ್ತಿಗೆ ಕೂಡ ಈಶಾನಃ, ಅವನು ಒಡೆಯ. ಆದ್ದರಿಂದ ತ್ರಿಕಾಲದಲ್ಲೂ ಒಡೆಯನಾದವ. ಒಂದು ಕಾಲದಲ್ಲಿ ಅವನು ಒಡೆಯ, ಆಮೇಲೆ ಮತ್ತೊಂದು ಕಾಲದಲ್ಲಿ ಅವನದನ್ನು ಆ ಪೋಸ್ಟ್ ಕಳ್ಕೊಂಡು ಇನ್ಯಾರೋ ಆ ಪೋಸ್ಟಿಗೆ ಬರೋದು, ಅವಿಶ್ವಾಸ ಗೊತ್ತೋಳಿ ಮಾಡಿ ಅವನನ್ನು ತೆಗೆದು ಹಾಕಲಿಕ್ಕೆ ಬರೋದಿಲ್ಲ. ಉತಾಮೃತತ್ವಸ್ಯೇಷಾನಃ ಅಗಣಿತ ಪೂರ್ಣ ಗುಣಾನುಭವ ಯಡ್ಯತನೋಹೋ. ಆದ್ದರಿಂದ ಎಲ್ಲ ಕಾಲದಲ್ಲೂ ಎಲ್ಲ ಗುಣಗಳಿಂದಲೂ ಪೂರ್ಣವಾದ ತತ್ವವನ್ನು ನೀನು ಶರಣಾಗು. ಅಂದರೆ ನಿನಗೂ ಆ ದೋಷರಹಿತವಾದ ಗುಣಮಯವಾಗಿರತಕ್ಕಂಥ ಸ್ಥಿತಿಗೆ ನಿನ್ನನ್ನು ಒಯ್ದು ಆ ಶಾಶ್ವತವಾದ ಅಮೃತತ್ವದಲ್ಲಿ ಅವನು ನೆಲೆಗೊಳಿಸಬಲ್ಲ ಅಂತ ಆಚಾರ್ಯರು ಒಂದು ಭರವಸೆಯ ಮಾತು. ಈ 4 ಪದ್ಯಗಳು ಈಗಿನ ಪ್ರಚಲಿತ ಪಾಠದಲ್ಲಿ ಕೊನೆಯದು, ಇಲ್ಲಿ ಮುಗಿಯಿತು ಸ್ತೋತ್ರ. ಈ ಮತ್ತೆ ಬರುವ 3 ಪದ್ಯಗಳು ಮೊದಲು ಬಂದುಬಿಟ್ಟಿದ್ದಾವೆ ಈಗಿನ ಪ್ರಚಲಿತ ಪಾಠದಲ್ಲಿ. ಆದರೆ ಇದು ಹೇಗೆ ಅನುಕ್ರಮವಾಗಿ ನೋಡಿ, ಕ್ರಮಬದ್ಧವಾಗಿದೆ. ಇದಾದ ಮೇಲೆ ಮುಂದಿನ 3 ಶ್ಲೋಕಗಳಿಗೆ ಏನು ಕ್ರಮ, ಅದು ಹೇಗೆ ಏನು ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ಧ್ಯಾನ ಇಷ್ಟು ತನಕ ಹಾಗಾದರೆ ಭಗವಂತನಿಗೆ ಶರಣಾಗು ಅಂತ ಹೇಳಿ ಮುಗಿಸಿದರು. ಎಲ್ಲ ಅದಕ್ಕೆ ಸಂಬಂಧಪಟ್ಟ ವಿವರ ಹೇಳಿದರು. ಮನಸ್ಸನ್ನು ಹೇಗೆ ಅಣಿಗೊಳಿಸಬೇಕು, ಭಗವಂತನಿಗೆ ಯಾಕೆ ಶರಣಾಗಬೇಕು, ಭಗವಂತನೇ ಯಾಕೆ ದೊಡ್ಡ ಸಂಗತಿ ಎಲ್ಲ ಹೇಳಿ ಆದ್ದರಿಂದ ಮನಸ್ಸನ್ನು ಸ್ವಚ್ಛಗೊಳಿಸಿ ಭಗವಂತನಿಗೆ ಶರಣಾಗು. ಶರಣಾಗಿ ಭಗವಂತನನ್ನು ಸ್ಮರಣೆ ಮಾಡಬೇಕು. ಹೇಗೆ ಸ್ಮರಣೆ ಮಾಡಬೇಕು, ಏನು ಅಂತ ಸ್ಮರಣೆ ಮಾಡಬೇಕು, ಅದನ್ನು ಮುಂದೆ ಹೇಳ್ತಾರೆ. ಆದ್ದರಿಂದ ಇದು ಅನುಗ್ರಹ. ಈ ಹಿಂದಿನ ಪಾಠದಲ್ಲಿ ಒಂದು ಕ್ರಮಬದ್ಧವಾದ ಮಾತಿಗೆ ಒಂದು ಹಂತವಾಗಿ ಒಂದರ ಮೇಲೆ ಒಂದು ವಿವರಣೆ ಇದೆ. ಹೇಗೆ ಧ್ಯಾನ ಮಾಡಬೇಕು ಅನ್ನುವುದ ಧ್ಯಾನದ ವಿಧಾನವನ್ನು ಹೇಳತಕ್ಕಂಥ ಇನ್ನು 3 ಪದ್ಯಗಳಿವೆ. ಆ ಪದ್ಯದ ಜೊತೆಗೆ ಈ 15 ಶ್ಲೋಕಗಳ ಒಂದು ದೊಡ್ಡ ಸ್ತೋತ್ರ ಮುಗಿಯುತ್ತೆ. ಅದನ್ನು ಉಳಿದಂಥ 3 ಪದ್ಯಗಳನ್ನು ನಾವು ನಾಳೆ ದಿವಸ ನೋಡೋಣ. ಇವತ್ತಿಗೆ ಇಷ್ಟು ಸಾಕು. ಮತ್ತು ನಾಳೆ ಸೇರುವ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ನಮಸ್ಕಾರ. ಜಯತಿ ಪರಾಶರಸೂನು ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ ಭುಜಗಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ನಾವು ಆಚಾರ್ಯರ 4ನೆಯ ಸ್ತೋತ್ರದ 8 ಪದ್ಯಗಳು ಮೊದಲನದ್ದು, ಅನಂತರದ 4 ಪದ್ಯಗಳು 12 ಪದ್ಯಗಳನ್ನು ನಿನ್ನೆ ತನಕ ನೋಡಿದ್ದೇವೆ. ಇನ್ನು 3 ಪದ್ಯಗಳಿದೆ ಆ ಸ್ತೋತ್ರದಲ್ಲಿ. ಒಟ್ಟಿಗೆ 15 ಪದ್ಯಗಳನ್ನು ಒಳಗೊಂಡ ಸ್ತೋತ್ರ ಅದು.
ಆ 3 ಪದ್ಯಗಳು ಕೊನೆಯಲ್ಲಿರುವಂಥವುಗಳು. ಈಗಿನ ಪ್ರಚಲಿತ ಪಾಠದಲ್ಲಿ ಸ್ತೋತ್ರದ ಪ್ರಾರಂಭದಲ್ಲಿರುವಂಥದ್ದು, ಹಳೆಯ ಪಾಠದಲ್ಲಿ ಕೊನೆಯಲ್ಲಿರುವಂಥದ್ದು. ಈಗ ಆಚಾರ್ಯರು ಈ ತನಕ ಏನು ಹೇಳಿದರು ಅಂದರೆ, ಭಗವಂತನನ್ನು ಸ್ತೋತ್ರ ಮಾಡಬೇಕು, ಅದಕ್ಕೆ ಮನಸ್ಸು ಅಣಿಯಾಗಬೇಕು. ಮನಸ್ಸು ಅಣಿಯಾಗಬೇಕಾದ್ರೆ ಮನಸ್ಸನ್ನು ಸ್ವಚ್ಛಗೊಳಿಸಬೇಕು. ಸ್ವಚ್ಛಗೊಳಿಸುವುದಕ್ಕೋಸ್ಕರ ಶಾಸ್ತ್ರದ ಮಥನದಿಂದ ಮನಸ್ಸು ಅನ್ನುವಂಥ ಕತ್ತಿಯನ್ನು ಶಾಸ್ತ್ರ ಚಿಂತನ ಅನ್ನತಕ್ಕಂಥ ಸಾಣೆಕಲ್ಲಿನಲ್ಲಿ ಹಾಕಿ ಅದನ್ನು ಹರಿತಗೊಳಿಸಬೇಕು ಅಂತ ಇಷ್ಟು ವಿಷಯ ಹೇಳಿದರು. ಈಗ ನಾವು ಅದೆಲ್ಲ ಮಾಡಿದೆವು. ಮನಸ್ಸು ಭಗವಂತನ ಕಡೆಗೆ ಹೊರಳಿತು. ಧ್ಯಾನ ಮಾಡಬೇಕು ಅಂತ ಬಯಕೆ ಇದೆ. ಹೇಗೆ ಮಾಡಬೇಕು ಧ್ಯಾನ ಅಂತ? ಆ ಮೆಡಿಟೇಷನ್ನು ಅಥವಾ ಮನಸ್ಸಿನಲ್ಲಿ ಭಗವಂತನ ಚಿಂತನ, ಗುಣದ ಚಿಂತನೆ ಹೇಗಿರಬೇಕು ಅನ್ನೋದನ್ನು ಹೇಳತಕ್ಕಂಥದ್ದು ಮುಂದಿನ ಶ್ಲೋಕ. ನಿಜಪೂರ್ಣ ಸುಖಾಮಿತ ಬೋಧತನು ಪರಶಕ್ತಿರನಂತ ಗುಣ ಪರಮಃ ಅಜರಾಮರಣ ಸಕಲಾರ್ತಿಹರ ಕಮಲಾಪತಿ ರಿಡ್ಯತಮೋವತುನಃ. ಭಗವಂತನನ್ನು ಉಪಾಸನೆ ಮಾಡುವುದರ ಬಗ್ಗೆ ಆಚಾರ್ಯರ ಕಾಲದ ತನಕ ಅನೇಕ ವಿಧವಾದ ಚಿಂತನೆಗಳಿದ್ದವು. ಭಗವಂತನಲ್ಲಿ ಗುಣಪೂರ್ಣತ್ವ ಇಲ್ಲ, ಅವನಲ್ಲಿ 8 ಗುಣಗಳಿರುವುದು ಅಂತ ನೈಯಾಯಿಕರು, ತಾರ್ಕಿಕರು ಹೇಳುತ್ತಿದ್ದರು. ಭಗವಂತನಲ್ಲಿ 8 ಗುಣಗಳನ್ನು ಮಾತ್ರ ಹೇಳಿದರು. ಜ್ಞಾನ, ಆನಂದ ಇವನ್ನೆಲ್ಲ ಹೇಳಲಿಲ್ಲ ಅವರು. ಭಗವಂತನಲ್ಲಿ ಅವರು ದುಃಖದ ಅಭಾವ ಅಷ್ಟೇ ಹೇಳೋದವರು, ಸುಖ ಹೇಳುವುದಿಲ್ಲ. ಹೀಗೆಲ್ಲ ಮತಗಳಿದ್ದವು. ಭಗವಂತನಲ್ಲಿ ಆನಂದ ಪೂರ್ಣತ್ವ ಇಲ್ಲ. ಯಾಕೆಂದರೆ ಆನಂದ ಇದ್ದರೆ ದುಃಖ ಇರಬೇಕು. ಅದನ್ನು ದೇವರಲ್ಲಿ ಆನಂದ ಇದೆ ಅಂತ ನಾವು ಒಪ್ಕೊಂಡ್ಬಿಟ್ರೆ ದುಃಖ ಇದೆ ಅಂತ ಒಪ್ಕೊಳ್ಬೇಕಾಗುತ್ತೆ. ಅದನ್ನು ದೇವರಿಗೆ ಆನಂದವೂ ಇಲ್ಲ, ದುಃಖವೂ ಇಲ್ಲ ಅಂತ. ಈ ಥರದ ವಾದಗಳು ಒಂದು ಕಾಲದಲ್ಲಿ ಈ ದೇಶದಲ್ಲಿ ಇತ್ತು. ಅದನ್ನು ಉದಯನಾಚಾರ್ಯರಂಥ ಮಹಾವಿದ್ವಾಂಸರುಗಳು ಅದನ್ನು ಬೆಂಬಲಿಸಿ ಆ ವಾದವನ್ನು ಗ್ರಂಥಗಳನ್ನು ಬರೆದಿದ್ದರು. ಅಷ್ಟವು ಗುಣ ಅಂತ, ದೇವರಲ್ಲಿ 8 ಗುಣಗಳು ಅಂತ. ಅದರ ನಂತರ ವೇದಾಂತದಲ್ಲಿ ದೇವರ ಉಪಾಸನೆ, ಗುಣಗಳ ಉಪಾಸನೆ ಏನೂ ಮಾಡೋದು ಬೇಡ, ಸುಮ್ಮನೆ ವೇದದ ಮಂತ್ರಗಳನ್ನು ಹೇಳಿದರೆ ಸರಿ, ಅದರ ಅರ್ಥ ಚಿಂತನೆ ಮಾಡಬೇಕಾಗಿಲ್ಲ, ಸುಮ್ಮನೆ ಮಂತ್ರಗಳನ್ನು ಹೇಳಿದರೆ ದೇವರಿಗೆ ಇಷ್ಟವಾಗುತ್ತೆ ಅನ್ನುವಂಥ ಒಂದು ವಾದವೂ ಬಂತು. ಈಗಲೂ ಇದೆ, ಅದು ಹೋಗಲಿಲ್ಲ ಆಚಾರ್ಯ ಬಂದ ಮೇಲೂ. ಸುಮ್ಮನೆ ಮಂತ್ರಗಳನ್ನು ಹೇಳಿದರೆ ಸರಿ, ಬಾಯಿಪಾಠ ಕಲಿತು ಅರ್ಥ ತಿಳ್ಕೊಳ್ಬೇಕಾಗಿಲ್ಲ ಅನ್ನತಕ್ಕಂಥ ಒಂದು ವಾದ ಬಂತು. ಭಗವಂತನ ಚಿಂತನೆ ಮಾಡಬೇಕು. ಚಿಂತನೆ ಮಾಡುವಾಗ ಹೇಗೆ ಮಾಡಬೇಕು ಅಂದರೆ, ಭಗವಂತ ಗುಣಪೂರ್ಣ ಅಂತ ಏನೂ ಚಿಂತನೆ ಮಾಡಬೇಕಾಗಿಲ್ಲ. ಅವನಲ್ಲಿ ದುಃಖ ಇಲ್ಲ, ನೆಗೆಟಿವ್ ಆಸ್ಪೆಕ್ಟ್ನಲ್ಲಿ ಭಗವಂತನ ಚಿಂತನೆ ಮಾಡಬೇಕು, ಪಾಸಿಟಿವ್ ಆಗಿ ಅಲ್ಲ. ಅವನಲ್ಲಿ ದುಃಖ ಇಲ್ಲ, ಅವನಲ್ಲಿ ಅಜ್ಞಾನ ಇಲ್ಲ, ಅವನಲ್ಲಿ ದೋಷ ಇಲ್ಲ, ಹೀಗೆ ಚಿಂತನೆ ಮಾಡಿ. ಆದರೆ ಗುಣ ಇದೆ, ಜ್ಞಾನ ಇದೆ, ಆನಂದ ಇದೆ ಅಂತ ಪಾಸಿಟಿವ್ ಆಗಿ ಚಿಂತನೆ ಮಾಡಬಾರ್ದು ಅಂತನೋ ಒಂದು ವಾದ ಬಂತು. ಭಗವಂತನಲ್ಲಿ ಎಲ್ಲ ಧರ್ಮಗಳ ಅಭಾವವನ್ನು ಚಿಂತನೆ ಮಾಡಬೇಕು. ಯಾಕೆಂದರೆ ಭಗವಂತನಲ್ಲಿ ಯಾವ ಕ್ವಾಲಿಟೀಸು ಇಲ್ಲ ಅಂತ. ಅದು ಸರ್ವಧರ್ಮಗಳಿಂದಲೂ ವಿರಹಿತವಾದದ್ದು, ಯಾವ ಧರ್ಮಗಳೂ ಇಲ್ಲ. ಆದ್ದರಿಂದ ಅದರಲ್ಲಿ ಯಾವುದಾದ್ರೂ ಇದೆ ಅಂತ ಚಿಂತನೆ ಮಾಡಬಾರ್ದು, ಏನೂ ಇಲ್ಲ ಅಂತ ಚಿಂತನೆ ಮಾಡಬೇಕು ಅಂತ. ಸುಮಾರಾಗಿ ಬೌದ್ಧರ ಶೂನ್ಯವಾದಕ್ಕೆ ಹತ್ತಿರವಾದಂಥ ಒಂದು ಚಿಂತನೆ ಇದು. ನೆಗೆಟಿವ್ ಆಸ್ಪೆಕ್ಟ್ನಲ್ಲಿ ಮಾತ್ರ ಭಗವಂತನನ್ನು ಉಪಾಸನೆ ಮಾಡಬೇಕು, ಕೊನೆಗೆ ಶೂನ್ಯ ಭಾವವನ್ನು ಪಡೆಯಬೇಕು ಉಪಾಸನೆಯಿಂದ ಅನ್ನುವಂಥದ್ದು ಬೌದ್ಧರದ್ದು. ಸುಮಾರು ಅದಕ್ಕೆ ಹತ್ತಿರವಾಗಿರ್ತಕ್ಕಂಥ ಒಂದು ಚಿಂತನ ಕ್ರಮವು ರೂಢಿಯಲ್ಲಿ ಬಂತು. ಅದರ ನಂತರ ಹಾಗೆಯೇ ಭಗವಂತ ಅಂತ ಒಂದು ವಸ್ತುವೇ ಇಲ್ಲ, ನೀನೇ ಭಗವಂತ. ಅದರಿಂದ ನೀನು ನಾನು ಏನೋ ಬೇರೆ ವಸ್ತು ಅಂತ ತಿಳ್ಕೊಂಡಿದ್ದದ್ದನ್ನು, ಆ ಭಾವನೆಯನ್ನು ಕಳ್ಕೊಂಡು ಬಿಟ್ಟರೆ ನೀನೇ ಭಗವಂತ ಅನ್ನೋದು ಗೊತ್ತಾಗಿಬಿಡುತ್ತೆ. ಅದರಿಂದ ಬೇರೆ ಆದ ಒಂದು ವಸ್ತುವೇ ಇಲ್ಲ ದೇವರು ಅಂಥೇಳಿ ಅನ್ನುವಂಥ ಒಂದು ವಾದ ಬಂತು. ದೇವರು ಬೇರೆ ಇದ್ದಾನೆ, ಅವನು ಗುಣಪೂರ್ಣ, ಅವನಿಗೆ ನೀನು ಶರೀರ, ನೀನು ಶರೀರ, ಅವನು ಶರೀರಿ, ನೀನು ಶೇಷ, ಅವನು ಶೇಷಿ, ಶೇಷಿ ಭಾವ, ಶರೀರಿ ಭಾವ ಅಂತ. ಅದು ಭಗವಂತನಿಗೆ ಜಡವಾದ ಶರೀರಗಳು ಇವೆ, ಪಾಂಚಭೌತಿಕವಾದ ಶರೀರವೂ ಇದೆ. ಜೀವನೂ ಒಂದು ಶರೀರ, ಈ ಪ್ರಪಂಚವೂ ಒಂದು ಶರೀರ, ನಾವು ಪೂಜೆ ಮಾಡತಕ್ಕಂಥ ವಿಗ್ರಹವೂ ಒಂದು ಶರೀರ ಭಗವಂತನಿಗೆ, ಅದರೊಳಗೆ ಭಗವಂತ ಇದ್ದಾನೆ. ಈ ಜಗತ್ತೆಲ್ಲ ಭಗವಂತನ ಶರೀರ ಅಂತ ಉಪಾಸನೆ ಮಾಡು ಅಂತ ಒಂದು ವಾದ ಬಂತು. ಈ ಎಲ್ಲ ವಾದಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಆಚಾರ್ಯರು ಹೇಗೆ ಉಪಾಸನೆ ಮಾಡಬೇಕು ಅನ್ನೋದನ್ನು ಈ ಪದ್ಯದಲ್ಲಿ ಹೇಳ್ತಾರೆ.
ಮೊದಲು 8 ಗುಣ ಅನ್ನತಕ್ಕಂಥ ವಾದವನ್ನು, ಅದು ಎಲ್ಲ ವೇದಗಳಿಗೆ ವಿರುದ್ಧವಾಗಿರತಕ್ಕಂಥದ್ದು. ಅವನು ಗುಣಪೂರ್ಣ ಅಂತ ಹೇಳತಕ್ಕಂಥ ಮಾತಿಗೆ ವಿರುದ್ಧವಾದದ್ದು. ಆದ್ದರಿಂದ ಹಾಗೆ ಉಪಾಸನೆ ಮಾಡಬೇಡ. ಅವನು ಯಾವ ಧರ್ಮವೂ ಇಲ್ಲ ಅನ್ನುವುದು ಸರ್ವ ವೇದಗಳಿಗೆ ವಿರುದ್ಧವಾದ್ದು. ಹೌದು, ಹೇಳ್ತಾರೆ ವೇದದಲ್ಲಿ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ, ಭಗವಂತ ನಿರ್ಗುಣ ಅಂತ ಹೇಳ್ತಾರೆ. ಆದ್ದರಿಂದ ಅದನ್ನು ತಿಳ್ಕೊಂಡು ಕೆಲವರು ಏನು ಮಾಡೋದು, ಭಗವಂತನಲ್ಲಿ ಯಾವ ಗುಣಗಳೂ ಇಲ್ಲ, ಏನೂ ಇಲ್ಲದೇ ಇರುವುದೇ ದೇವರು ಅಂತಂದರೆ ಅಂತ.